ಆದರೂ ಅವಳ ಮೇಲೆ ಮನಸ್ಸಿಟ್ಟೇ ಈ ಮಾತು ಕೇಳುವೆಯಲ್ಲ. ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡಬೇಕೆಂದು ಹಿರಿಯರ ಆಜ್ಞೆಗೆ ಮೀರಬಾರದೆಂದು ಮಧ್ಯವರ್ತಿಯಾಗಿ ನಿನ್ನನ್ನು ಕೇಳಿದಂದೆ ಹೇಳಿದನಾಗಲಿ ನೀನು ಹೇಳಿದ ಮಾತಿಗೆ ಮೀರಿ ನಡೆಯುವಂತ ಅಜ್ಞಾನಿ ನಾನಲ್ಲ. ನನಗೆ ಹೇಳುವಷ್ಟು ಬುದ್ಧಿಯೂ ನಿನಗಿಲ್ಲ. ಸಹೋದರ ಕೀಚಕ, ಅಕ್ಕಯ್ಯ ನೀನು ಜ್ಞಾನಿ ಎಂದು ಹೇಳ್ತಿರುವಿಯಲ್ಲ. ಹೌದು ಅಕ್ಕಯ್ಯ. ಆದರೆ ಅವಳ ವಿಷಯ, ಅವಳ ವರ್ತಮಾನ, ಅವಳ ನಡೆ ನುಡಿ ನೀನೇನಾದರೂ ಅನುಭವಿಸಿರುವಿಯಾ? ಅಕ್ಕ ಸುಧೀಷ್ಣ, ಸಹೋದರ ಊಟವು ಉಂಡ ಮೇಲೆ ರುಚಿ ಹೇಳಬೇಕಾಗಲಿ ಉಂಬಕ್ಕಿನ್ನ ಮುಂಚೆ ರುಚಿ ಹೇಳುವುದಕ್ಕಾಗುವುದಿಲ್ಲ. ಸಹೋದರ ಅಕ್ಕ, ಅವಳೇನು ವೇಷ ಸ್ತ್ರೀ ಎಂದು ತಿಳಿದಿರುವಿಯಾ? ನೀನೇನು ಏನು ಹೇಳಿದ ಅಗ್ರಜ? ಅವಳ ವೇಷ ಸ್ತ್ರೀ ಎಂದು ತಿಳಿದಿರುವಿಯಾ? ಅವಳು ಏಷ ಸ್ತ್ರೀಯಳಾದರೆ ನನಗ್ಯಾಕೆ ಬೇಕು? ಏಷ ಸ್ತ್ರೀಯಳನ್ನ ಮಾಡಿಕೊಂಡು ಹೇಳುತ್ತಿದ್ದೆ. ನೀನಾಡುವ ಮಾತು ವೇಷ ಸ್ತ್ರೀಯರ ಮುಂದೆ ಆಡಬೇಕು ಹೊರತು ಇಂಥ ಘನವಾದ ಘನತೆಯ ಮಂಚಾನದೊಳಗೆ ಬಂದು ಪರಸ್ತ್ರೀಯರನ್ನು ಮೋಗಿ ಈ ಮಾತನಾಡುವುದು ನಿನಗೆ ಧರ್ಮವಲ್ಲ. ಒಳ್ಳೆಯ ಮಾತು ಹೇಳಿದೆ. ಏನ್ ಹೇಳಿದೆ? ಪರಸ್ತ್ರೀಯರನ್ನು ಈ ರೀತಿ ಮೋಹಿಸಿ ಮಾತನಾಡುವುದು ನಮ್ಮಂತ ಘನವಂತಿಯರ ಮನೆಯಲ್ಲಿದು ಧರ್ಮವಲ್ಲ. ಮತ್ತೆ ಲೋಕದಲ್ಲಿ ಹುಟ್ಟಿದವರೆಲ್ಲರೂ ಪರಸ್ತ್ರೀಯರ ಹೆಣ್ಣು ಮಕ್ಕಳನ್ನು ಮನೆಗೆ ತರುವರಾ? ಇಲ್ಲವೇ ತಮ್ಮ ಮನೆಯಲ್ಲಿ ಹುಟ್ಟಿದವರನ್ನು ಯಾರಾದರೂ ಲಗ್ನ ಮಾಡಿಕೊಳ್ಳುವರ? ಪತಿಯುಳ್ಳ ಸ್ತ್ರೀಯರನ್ನು ಕೇಳುವಿಯಲ್ಲ ನೀನು, ಅವರಿಗೆ ಪತಿಗಳಿರುವರೆಂದು ಹೇಳ್ತಿರುವನಲ್ಲ. ಅಕ್ಕ ಸುಧೀಷ್ಣ, ಸಹೋದರ ಮಾತು ಹೇಳಿದರೆ ಸತ್ಯ ಹೇಳಬೇಕು. ಪತಿಗಳು ಪತಿಗಳು ಪತಿಗಳೆಂದು ಹೇಳುವಿ, ಪತಿಗಳೆಷ್ಟು ಮಂದಿ ಅಂದರೆ ಗೊತ್ತಿಲ್ಲ ಎಂದು ಹೇಳುವಿ. ತಮ್ಮ ಅಕ್ಕಯ್ಯ, ಅವಳೇನಾದರೂ ನಮಗೆ ತಿಳಿಸಿದ್ದರೆ ನಮಗೆ ತಿಳಿಯಬೇಕಲ್ಲವೇ? ತಿಳಿಸಿದ್ದರೆ ತಿಳಿಯಬೇಕಾಗೈತಿ, ಅದಕ್ಕಲ್ಲೇ ತಿಳಕೋ ಅಂತ ನಿನಗೆ ಹೇಳಬೇಕಾಗೈತಿ. ಆ ಒಂದು ಹೀನತನದ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ ತಮ್ಮ. ನಾನೇನು ಹೀನತನದ ಕಾರ್ಯ ಮಾಡಿ ಆಕೆಯನ್ನು ಹಿಡಿದುಕೊಂಡು ನನಗೆ ಒಪ್ಪಿಸಂತ ಹೇಳಿಲ್ಲ. ಅವಳನ್ನು ಹೋಗಿ ಪ್ರೀತಿಯಿಂದ ನನ್ನ ತಮ್ಮನನ್ನು ಮದುವೆ ಮಾಡಿಕೋ ಅಂತ ಕೇಳಂದು ಹೇಳಿದೆ. ಮದುವೆ ಮಾಡಿಕೊಳ್ಳುವುದಕ್ಕೆ ಅವರೇನು ಕನ್ಯಾ ಶಿರೋಮಣಿಗಳಲ್ಲ. ಮತ್ತೆ ಅವಳಿಗೆ ಯಾರಿರುವರು? ಅವಳಿಗೆ ಪತಿಗಳಿರುವರು. ಯಾರ್ಯಾರು? ಅವಳಿಗೆ ಪತಿಗಳು ಹಿಂದಕ್ಕೆ ದ್ವಾಪರದಲ್ಲಿ ಪಾಂಡವರ ಪತ್ನಿಯಾದ ಧರ್ಮಜ, ಭೀಮ, ಅರ್ಜುನ, ನಕುಲ, ಸಹದೇವರಂತೆ ಅವರ 5 ಮಂದಿಗೆ ಒಬ್ಬ ಸತಿಯರಾದ ದ್ರೌಪದಿ ಇದ್ದರಲ್ಲವೇ ಅದೇ ರೀತಿಯಾಗಿ ಈ ಸ್ತ್ರೀಯರು ಅವತಾರದಿಂದ ಗಂಧರ್ವರೆಂಬ ನಾಮದಿಂದ ಧರಿಸಿಕೊಂಡು ಬಂದಿರುವಳು. ಏನೇನು ಹೇಳಿದೆ ಅಕ್ಕಯ್ಯ? ಪಂಚಪಾಂಡವರ ವಿಷಯ ನಿನಗೇನಾದ್ರೂ ತಿಳಿದಿರುವುದೇ? ತಿಳಿದಿಲ್ಲ. ವ್ಯಾಪಾರ ವಿಗದಲ್ಲಿ ಪಂಚ ಪಾಂಡವರ ಸತಿ ದ್ರೌಪದಿ ಇರುವಳು, ಅವಳಿಗೆ 5 ಮಂದಿ ಗಂಡರಿರುವರು, ಅವಳಂತೆ ಇವರಿಗಿರುವರೆಂದು ಹೇಳಿದೆಯಲ್ಲ ತಮ್ಮ. ಅಕ್ಕಯ್ಯ, ಸಹೋದರ, ನಾನು ಕೇಳಿದ ಮಾತಿಗೆ ಸರಿಯಾದ ಉತ್ತರ ಕೊಡಬೇಕು. ಹೇಳು. ಈ ಲೋಕದಲ್ಲಿ ಒಬ್ಬ ಗಂಡನಿಗೆ 5 ಮಂದಿ ಗಂಡ, 5 ಮಂದಿ, ಒಬ್ಬ ಹೆಂಡತಿಗೆ 5 ಮಂದಿ ಗಂಡರಿರುವುದು ಕಂಡನಾಗಲಿ, ಒಬ್ಬ ಹೆಂಡತಿಗೆ 5 ಮಂದಿ ಗಂಡರಿದ್ದು ಸಂಭೋಗ ಮಾಡುವರೆಂದರೆ ಅವರೆಂಥ ಮೂರ್ಖರು? ಸಹೋದರ ಅಕ್ಕಯ್ಯ, ಪಂಚ ಪಾಂಡವರ ಸ್ವಲ್ಪ ಹೇಳು, ನಾನು ಹೇಳುವ ಮಾತನ್ನು ಕೇಳು, ಚೆನ್ನಾಗಿ ಹೇಳು. ಅಕ್ಕ, 5 ಮಂದಿ ಗಂಡರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರ, ಇಲ್ಲ ಅವರೇನಾದರೂ ಬ್ಯಾರೆ ಬ್ಯಾರೆ ತಂದೆ ತಾಯಿ ಹುಟ್ಟಿದವರ? ಪಂಚ ಪಾಂಡವರ ವಿಷಯ ನಿನಗೆ ತಿಳಿದಿಲ್ಲವೇ? ಹೇಳು ಅಕ್ಕಯ್ಯ, ತಿಳಿದಿರುವುದು. ತಿಳಿದರ ಮತ್ತೇನು ಕೇಳಬಹುದು ನೀನು? ಅಕ್ಕ ಸುಧೀಷ್ಣ, ಸಹೋದರ, ಅಣ್ಣನು ಮೊದಲು ಹೆಂಡತಿಯನ್ನು ಕೂಡಿದ ಮೇಲೆ ಅಣ್ಣನ ಹೆಂಡತಿ ತಮ್ಮನಿಗೇನಾಗಬೇಕು? ಅಣ್ಣನ ಹೆಂಡತಿ ತಮ್ಮನಿಗೆ. ಅಕ್ಕ ಸಹೋದರ, ತಮ್ಮನ ಒಂದು ವೇಳೆ ಮೊದಲು ಕೂಡಿದ ಮೇಲೆ ತಮ್ಮನ ಹೆಂಡತಿ ಅಣ್ಣನಿಗೇನಾಗಬೇಕು? ಅದನ್ನು ಹೇಳು ಅಕ್ಕಯ್ಯ. ಸಹೋದರ, ಅಣ್ಣ ತಮ್ಮರೆಂಬ ಭೇದ ಭಾವವಿಲ್ಲದೆ ಒಬ್ಬ ಹೆಣ್ಣನ್ನು ಕೂಡುವವರು ದೇವರು, ಪರಮಾತ್ಮರು, ಪರಶಿವನೆಂದ ವರ ಪಡೆದವರು. ಇಂಥವರನ್ನು ನಾವು ಪೂಜ್ಯರೆಂದು ಪೂಜಿಸಬೇಕೆಂದು ನೀನು ಹೇಳುವಿ. ಹೌದು ತಮ್ಮ. ಅಕ್ಕ, ಸಹೋದರ, ಮತ್ತೆ ನಮ್ಮ ಮಕ್ಕಳಿಗೆಲ್ಲ ಹುಟ್ಟಿದವರಿಗೆಲ್ಲ 5 ಮಂದಿಗೆ ಒಬ್ಬ ಹೆಣ್ಣನ್ನ ಮಾಡಬೇಕಲ್ಲ ತಮ್ಮ ಕೀಚಕ. ಅಕ್ಕ, ಇಂದಿನ ಜನ್ಮ ಜನ್ಮಾಂತರದ ನಡೆದಂತ ವಿಷಯಗಳು ಅದು ನಿನಗೆ ತಿಳಿಯದೆ ಮೂರ್ಖತನದಿಂದ ಮಾತನಾಡುವಿ. ಅಕ್ಕ ಸುಧೀಷ್ಣ, ಸಹೋದರ, ಸೃಷ್ಟಿಯಾದಾಗಲೇ ಒತ್ತು ಹುಟ್ಟಿರುವುದು, ಸೃಷ್ಟಿಯಾದಾಗಲೇ ಗಾಳಿ ಬೀಸುವುದು, ಸೃಷ್ಟಿಯಾದಾಗಲೇ ಭೂಮಿ ತಯಾರಾಗಿರುವುದು, ಸೃಷ್ಟಿಯಾದಾಗಲೇ ಸೂರ್ಯಚಂದ್ರರು ಹುಟ್ಟಿರುವುದು. ಇಲ್ಲ ಅಂದವರಾರು? ಸೂರ್ಯನೇನು ಈ ಕಡೆಗೆ ಹುಟ್ಟಿಲ್ಲ, ಗಾಳಿ ಏನು ಈ ಕಡೆಗೆ ಬೀಸಿಲ್ಲ, ಭೂಮಿ ಏನು ತೆಲಕೆಳಗ ಮಾಡಿ ನಿಂತಿಲ್ಲ. ಮತ್ತೆ ಇಂದು ಇಲ್ಲದ್ದು ಆವತ್ಯಂಗ ನಡೆಯಿತಂದು ಕೇಳಿದರೆ ನಿನಗೆ ಉತ್ತರವೇ ಸಿಗುವುದಿಲ್ಲ. ಸಹೋದರ, ಅಕ್ಕಯ್ಯ, ನಿನ್ನ ಈ ಬಿಡಿ ಮಾತನ್ನು ಆಡುವುದು ನಿನಗೆ ಧರ್ಮವಲ್ಲ.
ಹಕ್ಕಳ ಮಾತು ಮೀರಿ ಮಿಕ್ಕಾದ ವಿಷಯವನ್ನು ಕೇಳುವುದು ನಿನ್ನ ನಡತೆಯಲ್ಲ ಅಕ್ಕಯ್ಯ, ಸಹೋದರ. ಅವಳ ವಿಚಾರ ನನಗೆ ಗೊತ್ತಿಲ್ಲ, ನಿನ್ನ ಕೂಡ ಮಾತಾಡುವುದು ನನ್ನಿಂದ ಆಗುವುದಿಲ್ಲ. ಏನಾದರೆ ನೀನೇ ಮಾಡಿಕೊಂತು ಹೇಳಿದರೆ ನಾನು ನಿನ್ನನ್ನು ಕೈ ಬಿಟ್ಟು ಹೋಗುವನಲ್ಲ. ವ್ಯರ್ಥವಾಗಿ ಒತ್ತು ಪ್ರಯೋಜನವಿಲ್ಲದ ಮಾತನಾಡುವಿಯಲ್ಲ. ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಗಾದ್ರೆ ಗಂಧರ್ವ ಸೇಯಳ ಮೋಹ ಬಯಸಿದರೆ ನಿನ್ನಯ ದೇಹ. ಗಂಧರ್ವ ಸೇಯಳ ಮೋಹ ಬಯಸಿದರೆ ನಿನ್ನಯ ದೇಹ. ಉಳಿಯದೋ ಉಳಿಯದೋ ವನವೇ ನನ್ನ ಸಹ ಆಲಿಸನ್ನಯ ಸಂಸಾರ ಸಹೋದರ, ಹಾಗಾದ್ರೆ ಸಹೋದರ, ಅಕ್ಕಯ್ಯ, ನಾನು ಹೇಳುವುದೇನು ನೀನು ಕೇಳುವುದೇನು? ನೀನು ಹೇಳುವುದು ಹಾಗಿರಲಿ, ನಾನು ಹೇಳುವುದು ನೀನು ಕೇಳು. ಪರಸ್ತ್ರೀಯರನ್ನು ಕಂಡು ತಮ್ಮ ಅಕ್ಕಯ್ಯ, ಹಿಂದಕ್ಕೆ ದಶಕಂಠ ರಾವಣನು ಸೀತೆಯನ್ನು ಮೋಹಿಸಿ ಹತನಾಗಲಿಲ್ಲವೇ? ತಮ್ಮ ಯಾರನ್ನು ಬಯಸಾತನಾದ? ಸೀತೆಯನ್ನು ಮೋಹಿಸಿ ರಾಮನ ಕೈಯಲ್ಲಿ ಹತನಾಗಲಿಲ್ಲವೇ? ಸೀತೆಯನ್ನು ರಾವಣನ್ ಏನು ಮಾಡಿದನಕ್ಕಯ್ಯ? ಏನು ಮಾಡಿಲ್ಲವೇನು? ಏನು ಮಾಡಿದನು ಹೇಳು. ಸೀತೆಯನ್ನು ಮುಟ್ಟಲಿಲ್ಲ, ಮಾತನಾಡಿಸಲಿಲ್ಲ. ಮತ್ತೆ ಯಾಕೆ ಕೆಟ್ಟ? ಸೋದರ, ಆಗ್ರಜೆ, ಸೀತೆಯು ಹೋದಳು ಪರನಾರಿಯ ಎಂದು ಅವಳು ಮುಟ್ಟಲಿಲ್ಲ. ಅಕ್ಕ ಸುದೀಷ್ಣ, ತಮ್ಮ ಕೀಚಕ, ಸ್ವಲ್ಪ ನನ್ನ ಮಾತು ಕೇಳು. ಸಹೋದರ, ರಾವಣನು ಸೀತೆಯನ್ನು ಬಯಸಿ ಕೆಟ್ಟನೆಂದು ಹೇಳಿದೆಯಲ್ಲ, ಅದರಂತೆ ನೀನು ಕೆಡಬೇಡವೆಂದು ಹೇಳುತ್ತಿರುವೆನೋ? ರಾವಣನ ಮೂಲವು ನಿನಗೆ ಗೊತ್ತಿಲ್ಲ. ಹೇಳು ತಮ್ಮ. ಅಕ್ಕ, ತಮ್ಮ, ಪರಸತಿಯರು ಗೋರಾರಿ ಅನ್ನದನ್ನೇ ನಾರು ಬಟ್ಟೆಗೆ ಮುಟ್ಟ ಗಿಡದ ಬಡಿಯಲ್ಲಿ ಅನ್ನವಿಲ್ಲದ ಮಲಗಿದ್ದ ಸೀತೆಯನ್ನು ಕಂಡು ಅಕ್ಕ ತಮ್ಮ, ಪರಮ ಶಿವಭಕ್ತನಾದ ರಾವಣನು ಪರಸತಿಯರು ಕಷ್ಟದಲ್ಲಿರಬಾರದನ್ನು ತಿಳಿದು ಶೋಕರಹಿತವಾದ ಅಶೋಕವನದಲ್ಲಿಟ್ಟ. ಅಕ್ಕ, ಸಹೋದರ, ರಾವಣನು ದುಷ್ಟ ಪರಸತಿಯನ್ನು ಬಯಸಿ ಕೆಟ್ಟ, ತನ್ನ ವಂಶವನ್ನೇ ನಾಶ ಮಾಡಿಕೊಟ್ಟ. ಎಲ್ಲ ಕಟ್ಟುಕತೆಯನ್ನು ನೀನು ಕೇಳಿದೆಯಲ್ಲ. ಹೌದು ತಮ್ಮ. ಅಕ್ಕ, ತಮ್ಮ, ರಾವಣನು ಸೀತೆಯಿಂದ ಕೆಡಲಿಲ್ಲ, ತನ್ನ ತಮ್ಮನಾದ ವಿಭೀಷಣನಿಂದಲೇ ರಾವಣನು ಕೆಟ್ಟ. ಸಹೋದರ, ಅಕ್ಕ, ತಮ್ಮ, ಪರಸತಿಯನ್ನು ಬಯಸಿದವರು ಪಾಪಾತ್ಮರೆಂದು ಹೇಳಿದೀಯಾ? ಹೌದು ಸಹೋದರ. ಅಕ್ಕ, ತಮ್ಮ, ಈ ಲೋಕದಲ್ಲಿ ಪರಸತಿಯರನ್ನು ಬಯಸದವರು ಯಾರ್ಯಾರಿರುವರೋ ಗೊತ್ತಿರುವುದಾ? ಸಹೋದರ, ನಿನಗೇನಾದರೂ ಗೊತ್ತಿರುವುದಾ? ಸಹೋದರ, ಹೇಳ ಅಕ್ಕಯ್ಯ. ವೇದ ಶಾಸ್ತ್ರವನ್ನು ಹೇಳುವುದಕ್ಕೆ ನಾನು ಬಂದಿಲ್ಲ. ಸಹೋದರ, ವೇದ ಶಾಸ್ತ್ರ ಓದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಮಾತಿಗೆ ಪರಸತಿಯರು, ರಾವಣನು, ಕುಂಭಕರ್ಣನು, ಹಿರಣ್ಯಕಶ್ಯಪನೊಂದು ಹೇಳೋದು ಮಾತ್ರ ಬಿಡೋದಿಲ್ಲ ಪಂಚಾಂಗ. ಸಹೋದರ, ಅಕ್ಕಯ್ಯ, ಗುರುಪತ್ನಿಯನ್ನು ಮೋಹಿಸಿ ಹತನಾಗಲಿಲ್ಲವೇ? ಅಕ್ಕ ಸುದೀಷ್ಣ, ತಮ್ಮ ಕೀಚಕ, ಈ ಲೋಕದ ಜನರು ಹೇಗಿರುವರೆಂದರೆ ಹೇಗಿರುವರು ತಮ್ಮ? ಪರಸತಿಯರನ್ನು ಬಿಟ್ಟವರನ್ನು ಪರಮಾತ್ಮನೋ ದುಷ್ಟಾತ್ಮನೋ ಎಂದು ಕರೆಯುವರು.
ಪರಸತಿಯರನ್ನು ಕೂಡಿದವರನ್ನು ಪರಮಾತ್ಮ ಎಂದು ಪೂಜಿಸುವರು. ಪರಸತಿಯರನ್ನು ಹೌದು ಅಕ್ಕಯ್ಯ, ಪರಮಾತ್ಮ ಎಂದು ಪರಮಾತ್ಮ ಎಂದು ಪೂಜಿಸುವರು. ನೀನ್ ಹಂಗೆ ತಿಳಿದುಕೊಂಡಿರುವಿ. ಅವರು ಯಾರ್ಯಾರೆಂದು ಹೇಳುವನು ಕೇಳು. ಹೇಳು ತಮ್ಮ. ಕಾಸುದೀಷ್ಣ ತಮ್ಮ ಕೀಚಕ, ಸೂರನಾದ ಜಲಂಧರನನ್ನು ಜಯಿಸಲಾದ ತ್ರಿಮೂರ್ತಿಗಳೆಲ್ಲ ಕೂಡಿ ವೃಂದಳ ಶೀಲವನ್ನು ಮೋಸದಿಂದ ಕೆಡಿಸಿದರಲ್ಲ, ಇವರು ಸೃಷ್ಟಿ ತಿಥಿ ಲಯಕರ್ತರಾದ ತ್ರಿಮೂರ್ತಿಗಳು. ತಮ್ಮ ಅಕ್ಕಯ್ಯ, ಲೋಕ ಕಲ್ಯಾಣಕ್ಕಾಗಿ ಮಾಡಿರಬಹುದು ತಮ್ಮ. ನೀನೇನು ಮಾಡುವೆ ಅಕ್ಕ? ನೀನು ಅವರನ್ನು ಕುಡಿವಿ, ನೀನೇನು ಮಾಡುವೆ? ಹೇಳುವನು ಕೇಳು. ಅವರು ದೇವತರು. ಇರ್ಲಿ ಕೇಳು. ಹೇಳು ತಮ್ಮ. ಲೋಕೋದ್ಧಾರಕ್ಕಾಗಿ ಪರಸ್ಥಿತಿಯರನ್ನು ಬಯಸಬಹುದಾ? ಹೌದು ತಮ್ಮ. ಮತ್ತೆ ನೀನೇ ಇವಾಗ ಹೇಳಿದಲ್ಲ ಪರಿಸ್ಥಿತಿಯನ್ನು ಬಯಸಬಾರದಂತ. ಸೋದರ ಕೇಳಿದಿರಾ ಈ ಅಕ್ಕ ಹೇಳೋ ಮಾತು? ಅವರು ದೇವತರು. ದೇವತರಂದರ ನೀನು ನರಮನುಷ್ಯನು. ಅವರ ತಂದೆ ತಾಯಿ ಯಾರು? ಸಹೋದರ, ದೇವತರ ತಂದೆ ತಾಯಿ ಯಾರು? ನೀನು ಅದನ್ನು ತಿಳಿದುಕೊಂಡು ಏನು ಮಾಡಿ? ಅವರು ದೇವತರಂದು ಹೇಳಿದೆಯಲ್ಲ. ಅಲ್ಲ, ನೀನು ತಿಳಿದುಕೊಂಡು ಏನು ಮಾಡುವೆ? ಸುಧೀಷ್ಣ, ನಾನು ಹೇಳುವುದೇನೋ, ನೀನು ಮಾತನಾಡುವುದೇನೋ, ನೀನು ಕೇಳುವುದೇನೋ? ಅಕ್ಕ ತಮ್ಮ, ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಒಂದು ತಲೆ ಹೋಯಿತು. ಆ ತಲೆ ಮಾಡಿಕೊಳ್ಳುವುದಕ್ಕೆ ಅವನಾಗಲಿಲ್ಲ. ಏತಕ್ಕೆ? ವೈಕುಂಠ ವಾಸನಾದ ವಿಷ್ಣುವು ಸಮುದ್ರದಲ್ಲಿ ಅಡಗಿಕೊಂಡನು, ಅವನನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಸಮುದ್ರ ಮಥನ. ಕೈಲಾಸ ವಾಸನಾದ ವೀಶನು ಶ್ಮಶಾನದಲ್ಲಿ ಕುಳಿತುಕೊಂಡನು, ಅವನ ಮೈಗೆ ಬಟ್ಟೆ ಕಾಣಲಿಲ್ಲ. ಇವರು ದೇವತರು, ಇವರು ಪರಮಾತ್ಮರು, ಇವರನ್ನು ಪೂಜಿಸುವರು. ದೇವತರ ಸಂಗತಿ ನಿನಗೇನು ಗೊತ್ತಂದು ಹೇಳಿದೆಯಲ್ಲ. ಹೌದು ಸಹೋದರ. ದೇವರು ನಿರಾಕಾರ. ದೇವರಿಗೆ ಹುಟ್ಟು ಸಾವಿಲ್ಲ, ದೇವರಿಗೆ ಬಟ್ಟೆ ಇಲ್ಲ, ದೇವರಿಗೆ ಹೆಂಡರು ಮಕ್ಕಳಿಲ್ಲ. ದೇವರೆಂಬ ವಸ್ತುವೇ ನೀನು ನೋಡಿಲ್ಲ. ಸಹೋದರ, ಅಕ್ಕ ತಮ್ಮ, ನನ್ನ ಮಾತು ಕೇಳಿ ಸುಮ್ಮನೆ ಆ ಸ್ತ್ರೀಗಳನ್ನು ಒಪ್ಪಿಸಿದರೆ ನೀನು ಸಂತೋಷದಿಂದಿರಬಿ. ಇಲ್ಲವಾದರೆ ಹತಮರಾತ ಗಂಧರ್ವರ ಒಂದು ಎನ್ನಂ ಸಂಹಾರ ಮಾಡುವರು. ಆ ಗಂಧರ್ವರಂ ತುಂಡು ತುಂಡು ಮಾಡಿ ದಿಕ್ಪಾಲಕರ ಮಕ್ಕಳಕ್ಕೆ ಕೆಲವುಗಳನ್ನು ಸಡಲಿಸುವೆ. ಕಾಸುದೀಷ್ಣ, ತಮ್ಮ ಕೀಚಕ, ಗಂಧರ್ವರಾಗಿರಲಿ, ಯಕ್ಷರೇ ಆಗಿರಲಿ, ಸಿದ್ಧರಾಗಿರಲಿ, ಅವರ ಸುದ್ದಿಯನ್ನು ಮುಂದೆ ಬೇಡ. ಮುಂದೇನಾಗುವುದು ನೀನು ಹೇಳು. ಸಹೋದರ, ಅಗ್ರಜೆ, ಪ್ರೇಮ ತಮ್ಮನೆ ಕೀಚಕ ಅನುಜನೆ ಕೀಚಕ ಸಹೋದರ, ಅಕ್ಕಯ್ಯ, ನಾನು ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಆಟವನ್ನು ಹಿಡಿದಿರುವೆ.
ನೀನೆಂಥ ತಮ್ಮನೋ? ನಾನು ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಮಾತನ್ನು ಹಿಡಿದಿರುವಿ, ನೀನೆಂತ ಅಕ್ಕಯ್ಯಳು? ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡಬೇಡ ಸಹೋದರ ವೀರಾದಿ ವೀರ. ಉತ್ತರ ಕುಮಾರನ ಮಾತೆ ನಿನಗೇತಕ್ಕೆ ಇಷ್ಟು ವ್ಯತೆ? ಅಕ್ಕಯ್ಯ, ತಮ್ಮಯ್ಯ, ಚತುರ್ಮುಖ ಬ್ರಹ್ಮನು ತನ್ನ ಮುಖಮಂಡಲದೋಳು ಭಾರತಿಯನ್ನು ಕಣ್ಣಿಟ್ಟುಕೊಂಡನು. ಭಕ್ತವತ್ಸಲನಾದ ನಾರಾಯಣನು ಲಕ್ಷ್ಮಿಯನ್ನು ತನ್ನ ವಕ್ಷಸ್ಥಳದಲ್ಲಿಟ್ಟುಕೊಂಡನು. ಅಕ್ಕ, ಕೈಲಾಸವಾಸನಾದ ಈಶನು ಗಂಗೆಯನ್ನು ತನ್ನ ಜಡಿಯೊಳಿಟ್ಟುಕೊಂಡನು. ಇಂತಿಂತವರ ಈ ಮೂರ್ತಿ ಈ ರೀತಿ ಮಾಡಿದಾಗ ನಾನು ಮಾಡುವುದೇನು? ಇದೇನು ದೊಡ್ಡದಲ್ಲ ಅಕ್ಕಯ್ಯ. ಅವರು ಮಾಡಿದರೆಂದು ನೀನು ಮಾಡುತ್ತಿರುವೆಯ? ಅಕ್ಕ ಸುಧೀಷ್ಣ, ತಮ್ಮ ಕೀಚಕ, ನಮ್ಮ ತಂದೆ ಮಾಡಿದ್ದು ನಾನು ಮಾಡುವೆ, ನಾನು ಮಾಡಿದ್ದು ನನ್ನ ಮಕ್ಕಳು ಮಾಡುವರು. ಇಂಥಾಟವು ಮತ್ತೆ ಅವರು ಮಾಡಿದ್ದು ನಾವು ಮಾಡಲಿದ್ದರೆ ಬ್ಯಾರೆ ಏನು ಮಾಡಬೇಕಕ್ಕಯ್ಯ? ಬೇರೆ ಏನಾದ್ರೂ ಯೋಚನೆ ಮಾಡೋ. ಸೃಷ್ಟಿ ಆಗಬೇಕಾದರೆ ಹೆಣ್ಣುಗೊಂಡು ಬೇಕು. ಅವಳು ಬೇಡ. ಯಾರು ಬೇಡ? ಅವಳು ಬೇಡ, ಬೇರೆ ಯಾರನ್ನಾದ್ರೂ ನೋಡು. ತಮ್ಮ, ಅಕ್ಕಯ್ಯ, ಸೃಷ್ಟಿ ಆಗಿರುವುದು ಲೋಕ ಉದ್ಧಾರವಾಗಿರುವುದು. ನೀನೇನು ಸೃಷ್ಟಿ ಮಾಡುವೆ? ಅಕ್ಕ, ನೀನೇನು ಸೃಷ್ಟಿ ಮಾಡುವೆ? ನನ್ನ ಸೃಷ್ಟಿ ನನ್ನಿಂದೆ, ನಿನ್ನ ಸೃಷ್ಟಿ ನಿನ್ನಿಂದೆ. ದೇವತೆಗಳ ಸೃಷ್ಟಿ ದೇವತೆಗಳಿಂದೆ. ಯಾರ್ಯಾರು ಅವರ ಸೃಷ್ಟಿ ಅವರೇ ಮಾಡಬೇಕಾಗಲಿ, ಇನ್ನೊಬ್ಬರನ್ನ ಸೃಷ್ಟಿ ಮಾಡುವುದಕ್ಕಾಗುವುದಿಲ್ಲ. ಸೋದರ ಅಕ್ಕಯ್ಯ, ಇನ್ನೊಬ್ಬರ ಸೃಷ್ಟಿ ಮಾಡೋದರ ಮೇಲೆ ನೀನೇನು ಮಾಡುವಿ? ನಾನು ಸೃಷ್ಟಿ ಮಾಡಬೇಕು, ಅದಕ್ಕಾಗಿ ಆ ಸ್ತ್ರೀಯಳು ನನಗೆ ಬೇಕು. ಇನ್ನೊಬ್ಬ ಸ್ತ್ರೀಯಳು ನನಗಿನ್ನಾರಿರುವರು ಅವಳನ್ನು ಬಿಟ್ಟು ಸೃಷ್ಟಿ ಮಾಡುವೆ ಎಂದು ಹೇಳ್ತಿರಿವ್ಯಾ? ಹೌದಕ್ಕಯ್ಯ. ಇನ್ನೊಬ್ಬ ಸ್ತ್ರೀಯಳನ್ನು ಸೃಷ್ಟಿ ಮಾಡೋಣ. ಮತ್ತೆ ಇವಳು ಬೇಡ. ಅವಳು ಯಾರು ಹೆಸರು ಹೇಳುವಲ್ಲಿ? ಏಕೆ ಬಯಸಿರುವೆ? ಏಕೆ ಬಯಸಿರುವೆ? ಇವಳ ಬೇಡ. ಅವಳು ಬೇಡ ಅಂದ್ರೆ ಅವಳಿಗೇನು? ಇವಳ ಬೇಡವೆಂದು ಹೇಳು, ನಿನಗೆ ಹೇಳುವೆನು. ಬೇಡ 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 ಅಂತ ಹೇಳಿದ ಕ್ಷಣ ಬೇಡವೆಂದರೆ ನಾನು ಬಿಡುವುದಿಲ್ಲ. ಏನು ಮಾಡುವಿ? ನನ್ನ ಶಕ್ತಿ ಏನೆಂಬುದು ಆಮೇಲೆ ಅವಳಿಗೆ ತೋರಿಸುವೆ. ಅವಳಿಗೆ? ಹೌದು. ಅವಳು ಬಂದರೆ ತಾನೇ ತೋರಿಸುವುದು. ನೀನು ಇಲ್ಲದಿದ್ದರೆ ಅವಳು ತಾನಾಗೆ ಬರುವಳು. ಅವಳ ಪತಿಗಳು ಬಂದರೆ ಏನು ಮಾಡುವಿ? ಪತಿಗಳು 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 ಗಂಧರ್ವರು ಗಂಧರ್ವರಂದು ಹೇಳಿದೆಯಲ್ಲ. ಹೌದು ಸಹೋದರ. ಅವರು ಇದುವರೆಗೆ ನೀನು ನೋಡಿಲ್ಲ, ನಾನು ನೋಡಿಲ್ಲ, ಅವಳಿಗೆ ಗೊತ್ತಿಲ್ಲ. ಯಾರಾದರೆ ಒಬ್ಬ ಹೆಣ್ಣನ್ನು ಬಿಟ್ಟು ಗಂಡನಾದವನು ಪರರ ಸೇವೆಯಲ್ಲಿಟ್ಟು ಹೋಗುವನ? ವಿಧಿಲಿಖಿತವನ್ನು ಮೀರುವರು ಯಾರು ತಮ್ಮ? ಅಕ್ಕ ಸುಧೀಷ್ಣ, ಅದರಂತೆ ಆ ಸ್ತ್ರೀಯಳು ಬಂದಿರಬಹುದು. ಅಕ್ಕ ತಮ್ಮ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ನಳಮಹಾರಾಜನು ಸತಿಯರನ್ನು ಪಡೆದುಕೊಂಡು ಆರಣ್ಯಕ್ಕೆ ಹೋದನು. ರಾಮನು ಹೆಂಡತಿಯನ್ನು ಕಟ್ಟಿಕೊಂಡು ವನವಾಸಕ್ಕೆ ಹೋದನು. ಮತ್ತೆ ಅವರಿಗೆ ವನವಾಸ ಬಂದಿದ್ದಾದರೆ ಅವಳನ್ನು ಕಟ್ಟಿಕೊಂಡು ಹೋಗಬೇಕಾಗಲಿ. ನೀನು ಇವಳನ್ನು ಕಟ್ಟಿಕೊಂಡು ವನವಾಸಕ್ಕೆ ಹೋದರೆ ನನ್ನ ಗತಿ ಏನು? ನಾನ್ಯಾಕೆ ವನವಾಸಕ್ಕೆ ಹೋಗಲಿ? ಮತ್ತೆ ಅವಳನ್ನು ಬಯಸುವೆಯಲ್ಲ? ಅವಳನ್ನು ನೀನು ಹೇಳಿದೆಯಲ್ಲ ಏನಂತ? ರಾಮನ ವನವಾಸಕ್ಕೆ ಹೋದನೆಂದು. ಹೌದು. ಪತಿಯಾದವನು ಹೆಂಡತಿಯನ್ನು ಬಿಟ್ಟು ಹೋಗುವುದಿಲ್ಲ, ಹೆಂಡತಿಯನ್ನು ಬಿಟ್ಟು ಹೋಗುವನವನು ಗಂಡಸೇ ಅಲ್ಲ. ನೀನು ಅಂದುಕೊಂಡಿರುವೆ. ಹೌದು ಅಕ್ಕಯ್ಯ. ಅಮ್ಮ, ಅಕ್ರವೇ ತಂದೆಯ ಮಾತಿನಂತೆ ನಡೆದುಕೊಳ್ಳುವನು ಯಾರು? ಶ್ರೀರಾಮಚಂದ್ರ. ಏನು ನಡೆದುಕೊಳ್ಳ? ಅದರಂತೆ ಅವನು ವನವಾಸಕ್ಕೆ ಹೋಗಿರುವನು. ನಿನಗೇನು ಬಂದಿರುವುದು? ತಂದೆ ಮಾತಿನಂತೆ ರಾಮನು ನಡೆದುಕೊಂಡ. ಹೌದು ತಮ್ಮ. ಮತ್ತೆ ತಂದೆ ಮಾತಿನಂತೆ ರಾಮನು ನಡೆದುಕೊಂಡಿದ್ದೆ ನಿಜವಾಗಿದ್ದರೆ ಅಕ್ಕಯ್ಯಳ ವನವಾಸಕ್ಕೆ ಹೋಗಿ ಬರುವುದರೊಳಗೆ ರಾಮ 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 ಎಂದು ದಶರಥನು ಸತ್ತನೇತಕ್ಕೆ? ತಮ್ಮ, ಅಕ್ಕಯ್ಯ, ದಶರಥನು ರಾಮ 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 ಎಂದು ರಾಮ ಬರುವುದರೊಳಗೆ ದಶರಥನು ಸತ್ತು ಹೋದನೇತಕ್ಕೆ? ಆತನ ಹಣೆ ಬರವೂ ಆಗಿರುವುದೇನು? ಮತ್ತೆ ಅವಳ ಹಣೆ ಬರವು ನನ್ನನ್ನು ಕೂಡಬೇಕೆಂದು ಬರೆದಿರುವುದು. ನೀನು ಅದರಂತೆ ಸಾಯುವೇನು? ನಾನ್ಯಾಕ ಸಾಯಲಕ್ಕಯ್ಯ? ಅವಳನ್ನು ಕೂಡಿ ಸಾಯುವೆಯಾ? ಅಕ್ಕ ಸುಧೀಷ್ಣ, ನಿನಗಿದು ಅರ್ಥವಾಗುವುದಿಲ್ಲ. ತಮ್ಮ, ಆಗ್ರಜೆ, ಅನುಜ, ವಿರಾಟನ ರಾಜನ ಅರ್ಧಾಂಗಿನಿ ಸಹೋದರ, ಅನ್ಯರ ಸುದ್ದಿ ಹೇಳಿ ಎನ್ನನ್ನು ಅಂಜಿಸಬೇಡನೆ. ದಶಕಂಠನು ಅತನಾಥ ಚಂದ್ರನು ಕಳಕುಂದಿದ ನಮ್ಮ ನಿನ್ನ ಮೂಢನಂಬಿಕೆ ಪುರಾಣವನ್ನು ಕೇಳಿ ಎನ್ನ ಕರ್ಣ ಕಠೋರವಾಯಿತು. ಅಕ್ಕ, ತಮ್ಮ, ಚಂದ್ರ ರಾವಣರಾದಂತೆ ನಾನಾಗುವನೆಂಬ ಮುಂದಾಲೋಚನೆ ನಿನಗೆ ಹೇಗೆ ಗೊತ್ತಾಯಿತು? ಒಬ್ಬರ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಹೊಂದಿಸಲಾಗದು. ಅಕ್ಕ, ತ್ರಿಮೂರ್ತಿಗಳ ಏಕಕಾಲದಲ್ಲಿ ಅರ್ಪಟಿತು ಬಂದರೆ ನಾನು ಅಂಜುವುದಿಲ್ಲ, ಈ ಸ್ತ್ರೀಯಳನ್ನು ಮಾತ್ರ ಮರೆಯುವುದಿಲ್ಲ. ಅಕ್ಕಯ್ಯ, ತಮ್ಮಯ್ಯ, ನಿನ್ನ ಮನಸ್ಸಿನಲ್ಲಿ ಸಂತೋಷದಿಂದ
ನಾನು ಕೇಳಿದ ಮಾತು ನಡೆಸಿಕೊಟ್ಟರೆ ಕೊಟ್ಟರೆ ಅಕ್ಕ ತಮ್ಮ ಒಡ ಹುಟ್ಟಿದ ಅಕ್ಕಯ್ಯಳಾದರೆ ಸುಧಿಷ್ಣ ದೇವಿಯಂತಿರಬೇಕಂತ ಹೇಳಿ ಉತ್ತಮವಾದ ಸಿಂಹಾಸನದ ಮೇಲೆ ಕುಂತುಕೊಂಡು ಸುವರ್ಣಚಾರದಲ್ಲಿ ನಿನ್ನ ಹೆಸರನ್ನು ಬರೆಸುವೆ. ನನಗೆ ಬೇಕಾಗಿಲ್ಲ. ಯಾರಾದರೂ ಸಿಂಹಾಸನವನ್ನು ಬ್ಯಾಡನ್ನು ಬರೇ ಸಹೋದರ, ಅಕ್ಕಯ್ಯ ಆ ಸ್ತ್ರೀಯರಲ್ಲದೆ ಬೇರೆ ಸ್ತ್ರೀಯರನ್ನು ಬಯಸಿದರೆ ಮಾತ್ರ ನಾನು ಒಲಿಸುವೆನು. ತಮ್ಮ ಅಕ್ಕ ಆ ಸ್ತ್ರೀಯರನ್ನು ಬಿಟ್ಟು ಜೇನಿನ ಹುಳವು ಏನು ತಿನ್ನುವುದಕ್ಕಯ್ಯ? ಸಹೋದರ, ಆ ಹೇಳು ಸ್ತ್ರೀಯರನ್ನು ಬಿಟ್ಟು ಬೇರೆಯನ್ನು ಅಕ್ಕ. ತಮ್ಮ ಜೇನಿನ ಹುಳ ಏನು ತಿನ್ನುವುದು? ನಿನಗೆ ಏತಕ್ಕೆ ಬೇಕದೆಲ್ಲ? ಹೇಳು. ಅವಳನ್ನು ಬಯಸುವೆ. ಅವಳು ಜೇನು. ಜೇನಿನ ಹುಳ ಮಧುವನ್ನು ತಿನ್ನುವುದು. ಅವಳು ಮಧು. ನೊಣ ಏನು ತಿನ್ನುವುದು? ಮಧುವನ್ನು ತಿನ್ನುವುದು. ನೊಣ ಮಧುವನ್ನು ತಿನ್ನುವುದ? ನೀನು ಹೇಳ್ತಿರುವಿ ಅಲ್ಲ, ಮೂರ್ಖನಂತೆ ಮಾತನಾಡುತ್ತಿರುವಿ. ಜೇನಿನ ಹುಳನು ಮಧುವನ್ನು ತಿನ್ನುವುದು, ನೊಣವು ಊರ ಹೊರಗಿನ ಹೊಲಸನ್ನು ತಿನ್ನುವುದು. ಅದಕ್ಕಾಗಿ ನಾನು ಜೇನಿನ ಹುಳ ಇದ್ದಂತೆ ಅವಳು ಮಧು ಇದ್ದಂತೆ. ತಮ್ಮ ಅವಳನ್ನು ಕೂಡಿ ಮಧುವನ್ನು ಕೊಡುವು. ಜಗತ್ತಿಗೆ ಉದ್ಧಾರ ಮಾಡುವನೆಂದರೆ ತಮ್ಮ 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 ಅವಳು ಬೇಡ ಅಂತ ಹೇಳಿದರೆ ಏನು ಹೇಳಲೆಕ್ಕಯ್ಯ? ಅವಳ ಮನಸ್ಸು ನಿನ್ನಾಗೆ ಹೇಳಬೇಕಲ್ಲ ತಮ್ಮ. ಇಲ್ಲೇ ಇರುವಳ, ಇನ್ನು ಎಲ್ಲಿಗಾದ್ರೂ ಹೋಗಿರುವಳ? ಜೇನಿನಂತೆ ನೀನೆಂದು ಅವಳು ತಿಳಿದುಕೊಂಡಿರಬೇಕಲ್ಲ ಅಕ್ಕ. ತಮ್ಮ ಅವಳು ನಿನ್ನ ಮನೆಯಲ್ಲಿರುವಳ, ಇಲ್ಲ ಎಲ್ಲಿಯಾದರೂ ಇರುವಳ? ಇರುವಳು. ಇರುವಳಲ್ಲ? ಅವಳು ಮನದೊಳಗಿರುವಳು. ಅಲ್ಲ, ಅವಳು ನಿನ್ನ ಮನೆಯಲ್ಲಿರುವಳ. ಮನೆಯಲ್ಲೇ ಇರುವಳು. ಸ್ವಲ್ಪ ಇಲ್ಲಿ ಕರಿ. ಏಕೆ? ಇವನೇನು ಬಹಳ ದಿವಸದಿಂದ ನಿನ್ನ ನೋಡಿರುವನು, ನಿನ್ನನ್ನು ಕೇಳುವನೊಂದು ಒಂದೇ ಒಂದು ಮಾತು ಹೇಳು. ನಾನು ಹೇಳಬೇಕು. ಮತ್ತಿನ್ಯಾರು ಹೇಳಬೇಕು? ನೀನೆಂತ ತಮ್ಮ? ಅಕ್ಕ ಸುಧೀಷ್ಣ, ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡುವ ತಮ್ಮ. ಯಾವ ಅಕ್ಕ, ಯಾವ ತಮ್ಮ, ಯಾವ ಲೆಕ್ಕ? ನಿನ್ನ ಮಾತಿಗೆ ಅರ್ಥವೇ ಸಿಗದಂತೋಯಿತು. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ, ನಾನು ಕೇಳುವುದು ಒಂದೇ ಒಂದು ಮಾತು. ವಶ ಮಾಡುವಿಯ ಇಲ್ಲ, ಮುಂದೇನಾದರೂ ಇದ್ದರೆ ಹೇಳು, ಇಲ್ಲದ್ದರೆ ನೀನು ಬಂದ ದಾರಿ ಹಿಡ್ಕೊಂಡು ಹೋಗು. ಸಹೋದರ, ಕಯ್ಯ, ನಾನು ನಿನಗೆ ವಶ ಮಾಡುವುದಿಲ್ಲ. ಏನು ಮಾಡುವುದಿಲ್ಲ? ಅವಳನ್ನು ವಶ ಮಾಡುವುದಿಲ್ಲ. ವಶ ಮಾಡುವುದಿಲ್ಲ, ಹುಸಿ ಮಾಡುವುದಿಲ್ಲ. ಅದು ನನ್ನ ಕೈಲಿ ಆಗುವುದಿಲ್ಲ ಸಹೋದರ. ಆ ಕಾರ್ಯ ನನ್ನಿಂದ ಆಗುವುದಿಲ್ಲ. ಮತ್ತೆ ಯಾರಿಂದ ಆಗುವುದು? ನೀಚವಾದ ಕಾರ್ಯವನ್ನು ಮಾಡಿ ನಾನು ತಮ್ಮ ಅಪಕೀರ್ತಿಗೆ ಗುರಿಯಾಗಲೇ? ಅಪಕೀರ್ತಿ? ಅಪಕೀರ್ತಿ? ಹೌದು ತಮ್ಮ. ಅವರು ಗಂಧರ್ವರು, ಅವಳ ಪತಿಗಳು ಗಂಧರ್ವರು, ಅವರು ದೇವತೆಗಳು. ದೇವತೆಗಳನ್ನು ನರರು ಸೇವೆ ಮಾಡಿಸಿಕೊಂಡರು. ಇದು ಕೀರ್ತಿಯ? ಸಹೋದರ, ಅಕ್ಕಯ್ಯ, ನಾನು ದೇವತೆರೆಂದು ಹೇಳಿರುವೆನೇನು? ನೀವೇ ಹೇಳಿದ್ರಲ್ಲ, ಅವರ ಗಂಧರ್ವರು ಅಲ್ಲಿ ಆಕಾಶದಲ್ಲಿರುವರು, ಅವಳನ್ನು ಬಂದು ಹೀಗೆ ಅಪ್ಪಿಕೊಳ್ಳುವರು. ಅವಳು ದಾಸಿ ಎಂದು ಹೇಳಿರುವೆನು. ನನ್ನ ಚಾಕರಿ ಮಾಡುವುದಕ್ಕೆ ಬಂದಿರುವಳನ್ನೇ ಹೇಳುತ್ತಿರುವೆನು. ಸುಧೀಷ್ಣ, ತಮ್ಮ ಕೀಚಕ, ಅನಾಥರಿಗೆ ಬಟ್ಟೆ ಕೊಟ್ಟರೆ ದೇವರಿಗೆ ಬಟ್ಟೆ ಕೊಟ್ಟಂತೆ, ಅನಾಥರಿಗೆ ಅನ್ನ ಕೊಟ್ಟರೆ ದೇವರಿಗೆ ಅನ್ನ ಕೊಟ್ಟಂತೆ, ಈ ಅನಾಥ ಸ್ತ್ರೀಯಳಿಗೆ ಬಾಳು ಕೊಟ್ಟರೆ ಅದು ಸಮಾಜಕ್ಕೆ ನ್ಯಾಯ ಕೊಟ್ಟಂತೆ ನೀನು ಅಂದುಕೊಂಡಿರುವೆ. ಅದಕ್ಕಾಗಿ ಅನಾಥ ಸ್ತ್ರೀಯಳಿಗೆ ನ್ಯಾಯ ಕೊಡುವರೆಂದು ಕೇಳಿದರೆ ಬ್ಯಾಡ ಬ್ಯಾಡ ಎಂದು ಹೇಳುವಿಯಲ್ಲ, ನಿನ್ನ ಮಾತು ನನಗೆ ಒಪ್ಪುವುದಿಲ್ಲ. ಸಹೋದರ, ಆಕ್ರಜೆ ಹೇಳುವೆನು ಕೇಳೋ. ಹಾಗೆ ಹೇಳು. ನ್ಯಾಯವೇನೋ ತಮ್ಮ ನಿನಗೆ ಇಂಥ ನಿರತೆಯೋ? ಕೋಪ ನೋಡಿ ಅವಳ ಬಯಸುವುದು, ಅವಳ ಬಯಸುವುದು.
ಅಕ್ಕಯ್ಯ, ಕರ ಮುಗಿದು ಸಿರಬಾಗಿ ಪರಿಪರಿಯಿಂದ ಬೇಡಿಕೊಂಡರೆ ನಿನ್ನ ಕೆಟ್ಟ ನಡತೆಯನ್ನು ಬಿಡಲಿಲ್ಲ. ಹೌದಾ ಅಕ್ಕಯ್ಯ? ಎಲ್ಲೋ ದುರ್ಮಾರ್ಗನೇ, ಅಗ್ರಜೆ, ಎಲ್ಲೋ ಪಾಪಿಷ್ಟನೇ, ಅಕ್ಕಯ್ಯ, ಎಲ್ಲೋ ನೀಚಾತ್ಮನೇ, ಸಹೋದರಿ, ನೀನೆಂತ ತಮ್ಮನೋ ಭ್ರಷ್ಟ, ಥು, ಪರಮ ಪಾಪಿಷ್ಟ. ಅಕ್ಕ ಸುದೇಶ್ನ, ತಮ್ಮ ಕೀಚಕ, ನೀನು ಎನ್ನನ್ನು ದುಷ್ಟ ಭ್ರಷ್ಟ ಎಂದು ಬೆಯ್ಯುವುದೇತಕ್ಕೆ? ಅಗ್ರಜೆ, ಕೋಚಿತ ಒಂದು ಹೆಣ್ಣನ್ನು ವಶ ಮಾಡು ಎಂದು ಕೇಳಿದರೆ ನೀನು ಸೊತ್ತರ ಚಿಂತೆ ಇಲ್ಲ, ಅವಳನ್ನು ವಶ ಮಾಡುವುದೆಲ್ಲವೆಂದು ಹೇಳಿದೆಯಲ್ಲ. ನೀನೆಂತ ಅಕ್ಕಯ್ಯಳು, ನಿನಗೆ ನಾನೆಂತ ತಮ್ಮನು? ಅಗ್ರಜೆ, ಗುರವು ಕೇಳಿದ ಕ್ಷಣ ಏಕಲವ್ಯನ ಹೆಬ್ಬರಳನ್ನೇ ಕೊಟ್ಟ, ಪಾರವಳಿಗಾಗಿ ಶಿಬಿಚಕ್ರವರ್ತಿ ತನ್ನ ದೇಹವನ್ನೇ ಕೊಯ್ದುಕೊಟ್ಟ. ಅಕ್ಕ, ಎಲ್ಲೋ ದುರ್ಮಾರ್ಗನೇ, ಒಂದು ಹೆಣ್ಣನ್ನು ಕೇಳಿದರೆ ಒಡಹುಟ್ಟದ ತಮ್ಮನಾದ ಹೆಣ್ಣನ್ನು ಸಾಯಿ ಎಂದು ಹೇಳಿದೆಯಲ್ಲ. ನೀನೆಂಥ ಅಕ್ಕಯ್ಯಳು? ಬಳೆ ಬೈರಿಯ ಎಲೆಯ ಸಾರಥೆ, ಕೇಳಿದೆಯಾ ನಮ್ಮಕ್ಕಯ್ಯಳ ಆಡಿದ ಮಾತಿನ ರೀತಿ? ನಾ ಸಾರಥೆ, ಯಾರವರುವ ಸ್ತ್ರೀಯಳಿಗಿಂತ ಎನ್ನಂ ಕಡೆ ಮಾಡಿ ದುಡುಕಿನಿಂದ ಇಂಥ ಬಿಡುಗಡೆಗಳನ್ನು ನಡೆಯಬಹುದೇ? ನಾ ಸಾರಥಿ, ಇದು ಹಾಗಿರಲಿ. ವಿರಾಟನ ಭಾವ ಮೈದುನಂತೆ, ಶತಸಿಂಹಶಕ್ತಿ ಕೀಚಕನಂತೆ ಅಯ್ಯೋ ಒಬ್ಬ ಹೆಣ್ಣನ್ನು ವಶ ಮಾಡಿಕೊಳ್ಳಲಾರದೆ ಅವಮಾನ ಹೊಂದಿದನೆಂದು ಸರಿ ವೀರರು ಎನ್ನನ್ನು ನೋಡಿ ಕೈಯ ಚಪ್ಪಲಿಟ್ಟು ಪಕ್ಕನೆ ನೊಕ್ಕರೆ ನಾನಿದ್ದು ಸಾರ್ಥಕವೇನು? ಅಕ್ಕ ಸುದೇಶ್ನ, ನಿನ್ನ ಆಜ್ಞೆಯಂತೆ ನಿನ್ನ ಚರಣ ಸನ್ನಿಧಿಯಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವಕ್ಕ, ತಿಳಿದು ನೋಡು ಮುಂಬರುವ ದುಃಖ. ಸಹೋದರ ಅಗ್ರಜೆ, ನಿಲ್ಲು, ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಡ. ತಮ್ಮ ಅಗ್ರಜೆ, ಒಂದು ಹೆಣ್ಣಿನ ಸಲುವಾಗಿ ನೀನೇತಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವಿ? ಅಕ್ಕಯ್ಯ, ಅನುಜ, ಅಗ್ರಜೆ, ಅನುಜ, ಬೇಡ ಬೇಡ ನಿನ್ನ ಪ್ರಾಣ, ಅನುಜ, ಓ ಜಾಣ. ಸಹೋದರ, ಅಕ್ಕಯ್ಯ, ನೀನೇತಕ್ಕೆ ಆ ಸ್ತ್ರೀಯರಿಗೋಸ್ಕರ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ? ಮತ್ತೆ ಅವಳಿಲ್ಲದ ಮೇಲೆ ಇನ್ಯಾಕ ಬದುಕಬೇಕಕ್ಕಯ್ಯ? ತಮ್ಮ, ಅಗ್ರಜೆ, ನೀನೇನು ನನ್ನ ಮಾತು ಕೇಳುವನೆಂದು ನಾನು ಅದಕ್ಕಾಗಿ ಸುಮ್ಮನಿದ್ದೆ. ನೀನು ನನ್ನ ಮಾತು ಕೇಳುವಳನ್ನು ಇದುವರೆಗಾಗಿ ಕಾದೆ. ಈಗ ಅವಳಗೋಸ್ಕರ ನೀನು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ ಎಂದ ಮೇಲೆ ನನ್ನ ಮನಸ್ಸು ಒಡಂಬಟ್ಟಿತು. ಅದು ಏನು ಹೇಳಕ್ಕಯ್ಯ? ಅನುಜ, ಬಿಡಬೇಡ ನಿನ್ನ ಪ್ರಾಣ, ಅನುಜ, ಅನುಜ
ಸಹೋದರ ಅಕ್ಕಯ್ಯ ನಿಲ್ಲು ನಿಲ್ಲು, ಪ್ರಾಣ ತ್ಯಾಗವನ್ನು ಮಾತ್ರ ಮಾಡಿಕೊಳ್ಳಬೇಡ ಹೇಳು ಅಕ್ಕಯ್ಯ. ಸಹೋದರ, ಅಗ್ರಜೆ, ಆ ಸ್ತ್ರೀಯರಿಗೋಸ್ಕರ ನೀನೇತಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ? ಮತ್ತೆ ಯಾರಿಗಾಗಿ ಇರಬೇಕಕ್ಕಯ್ಯ? ಸಹೋದರ, ಅಕ್ಕಯ್ಯ, ಅವಳನ್ನು ಹೇಗಾದರೂ ಮಾಡಿ ಒಪ್ಪಿಸುವೆಯಾ? ನಿನಗೆ ಒಪ್ಪಿಸುವೆನು, ನಿನಗೆ ಮಾಡಿಕೊಳ್ಳುವೆನು. ಆ ಮಾತು ಮೊದಲೇ ಹೇಳಿದ್ದರೆ ಅಕ್ಕಯ್ಯ. ನನ್ನ ಮಾತು ಕೇಳುವೆನೆಂದು ನಾನು ಆ ರೀತಿ ಮಾತನಾಡಿದೆ. ಈಗ ನೀನು ಸಾಯುವೆನೆಂದ ಮೇಲೆ ನನ್ನ ಮನಸ್ಸು ಎತ್ತತ್ತಲೂ ಬದಲಾಯಿತು. ಎಣ್ಣೆ ಇಲ್ಲದಿದ್ದರೆ ಅವನ ಬಾಳೆ ನರಕವಲ್ಲಕ್ಕಯ್ಯ. ಈಗ ತಿಳಿಯಿತು ನಿನ್ನ ಗುಣ. ನನ್ನ ಗುಣ ಹೀಗೆ ತಿಳಿಯಿತು. ಈಗಾದರೂ ಒಪ್ಪಿಕೊಂಡಿಯಲ್ಲ? ಈಗ ಒಪ್ಪಿಕೊಂಡೆನು. ಅವಳನ್ನು ಹೇಗಾದರೂ ಮಾಡಿ ನಿನಗೆ ಒಲಿಸುವೆನು. ಮೊದಲು ಹೋಗಿ ಹೇಳು. ಹೌದಾ ಅಕ್ಕಯ್ಯ? ನಿನಗೆ ಒಲಿಸಬೇಕು. ಹೌದಾ ಅಗ್ರಜೆ? ಆಗಲೇ ನಿನಗೆ ಸಂತೋಷ. ಹೌದು ಅಕ್ಕಯ್ಯ. ಅಹೋ ಅಗ್ರಜೆ, ಮಾನವಿಮಾನವು ನಿನ್ನದು. ಈ ಪ್ರಾಣ ಉಳಿಸಲು ಕಳಿಯಲು ನೀನೇ ಕಾರಣಕರ್ತಳು. ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ. ಅಕ್ಕ ಸುಧೀಷ್ಣ, ಈ ಸ್ತ್ರೀಯಳನ್ನು ವಶ ಮಾಡುವನೆಂದು ಹೇಳಿದ ಕ್ಷಣ ನನಗೆ ಹೇಗಾಯಿತಂದರೆ, ಹೇಗಾಯಿತು ತಮ್ಮ? ಅಕ್ಕಯ್ಯ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ಮಕ್ಕಳಿಲ್ಲವರಿಗೆ ಮಕ್ಕಳ ಭಾಗ್ಯ ದೊರಕಿದಂತೆ, ದೊರಕಲಾದರೂ ಮಾಣಿಕ್ಯ ದೊರಕಿದಂತೆ. ಅಕ್ಕ, ಅಮ್ಮ, ಹುಡುಕಲು ಹೋದ ಬೆಳ್ಳಿಗೆ ಕಾಲಿಗೆ ಸುತ್ತಿಕೊಂಡಂತೆ ಹೋದ ಪ್ರಾಣ ಮತ್ತೆ ಮರಳು ಬಂದಂತಾಯಿತು. ಅಕ್ಕ, ಈಗ ಮರೆಯಾಯಿತು ನೋಡಿ ನನ್ನ ದುಃಖ. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ, ಸಾಯಬೇಡ, ಅವಳನ್ನು ಕಳಿಸುವನೆಂದು ಹೇಳಿದೆಯಲ್ಲ. ಯಾವಾಗ ಕಳಿಸುವಿ, ಹೇಗೆ ಕಳಿಸುವಿ, ಅದು ನನಗೆ ಹೇಳು ಅಕ್ಕಯ್ಯ. ಸಹೋದರ, ಅಕ್ಕಯ್ಯ, ಅಕ್ಕಯ್ಯ, ಅವಳನ್ನು ಯಾವಾಗ ಕಳಿಸಿವಿ, ಹೇಗೆ ಕಳಿಸಿವಿ ಎಂದು ಕೇಳುತ್ತಿರುವೆಯಾ? ಹೌದು ಅಕ್ಕಯ್ಯ. ತಮ್ಮ, ಅಗ್ರಜೆ, ಏನಾದರೂ ಪ್ರಯತ್ನ ಮಾಡುವೆನು. ಯಾವ ಪ್ರಯತ್ನದಿಂದ ಕಳಿಸಿವಕ್ಕಯ್ಯ? ಸಹೋದರ, ಅಕ್ಕಯ್ಯ, ನನಗಿಂತ ನೀನು ಬುದ್ಧಿವಂತನೆಂದು ಹೇಳಿದೆ. ಹೌದು, ನಿನಗಿಂತ ನಾನು ಬುದ್ಧಿವಂತನೇ. ಆದರೆ ನೀನು ಕಳಿಸುವನಂದು ಹೇಳಿದೆಯಲ್ಲ, ಯಾವಾಗ ಕಳಿಸುವೆ ಎಂದು ಕೇಳಿದೆ. ಯಾವಾಗ ಕಳಿಸುವೆ, ಯಾವಾಗ ಉಪಾಯ ಮಾಡಿ ನಿನ್ನ ಬಳಿಗೆ. ನೀನು ಯಾವ ಉಪಾಯ ಮಾಡುವುದು ನಿನ್ನ ಇಷ್ಟ. ಮಾತು ತರುವ ನೆಪವನ ಮಾಡೆ, ಕಳಿಸುವೆನು ನಾನೆಂದು. ಭಕ್ತರನೆ ಮೌನದೊಳಗೆ ನಿನ್ನ ಕಾರಸ. ಮತು ತರುವ ನೆಪವನ ಮಾಡೆ, ಕಳಿಸುವೆನು ನಾನೆಂದು. ಬಂದೊಡನೆ ಬಹುವಿನ ಹೇಳಲೆ ನಿನ್ನ ಕಾರಸಾಗಲೇ. ಶೈಲೇಂದ್ರಿ, ಸಹೋದರ, ಅಗ್ರಜೆ, ಅವಳನ್ನು ಹೇಗೆ ಕಳಿಸುವೆ ಅಕ್ಕಯ್ಯ ಎಂದು ಕೇಳುತ್ತಿರುವೆಯಾ? ಹೌದು ಅಕ್ಕಯ್ಯ. ಮಧು ತರುವ ನೆಪವನ್ನು ಮಾಡಿ ನಿನ್ನ ಗರುಡಿಯ ಮಂದಿರಕ್ಕೆ ಕಳಿಸುವೆನು. ಅಗ್ರಜೆ, ಬಂದಾಕಿಯನ್ನು ಬಂಧನ ಮಾಡಬೇಡ. ಬಂಧನ ಮಾಡುವುದಿಲ್ಲ, ಬಂದರೆ ಸಾಕಂತ ಹೇಳಿದಿರಲ್ಲ. ಬಹು ವಿನಯವಾಗಿ ನಿನ್ನ ಕಾರ್ಯವು ನಡೆಸಿಕೋ ಸಹೋದರ, ವೀರಾದಿ ವೀರ. ಅಕ್ಕ ಸುಧೀಷ್ಣ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ನಾನಿನ್ನ ಹೋಗಿ ಬರುವೆ, ನನಗೆ ಅಪ್ಪಣೆಯನ್ನು ದಯಪಾಲಿಸು. ಆದರೆ ನಾನು ಓದಿನಂದು ಈ ಸ್ತ್ರೀಯಳನ್ನು ಕಳಿಸುವುದು ಮರೆಯಬೇಡ ಅಕ್ಕ. ಸದಾ ಇರಲು ಆ ಸ್ತ್ರೀಯಳು ನನ್ನ ಪಕ್ಕ. ಸಹೋದರ, ಅಗ್ರಜೆ, ಹೋದನೆಂದು ಮಾತ್ರ ನಾನು ಆ ಸ್ತ್ರೀಯಳನ್ನು ಕಳಿಸುವುದು ಮರೆಯುವುದೇ ತಮ್ಮ. ಸಂತೋಷವಾಯ್ತಕ್ಕಯ್ಯ.
ಮಾತು ಹಾರ್ಮೋನಿಯಂ ಮಾಸ್ಟರ್ನವರು ಕೀಚಕನ ಪಾತ್ರ ಮಾಡಿದಂಥವರಿಗೆ 501 ರೂಪಾಯಿಗಳನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಆಗಲೂರಪ್ಪ ತೆಗೆದು ಆಗಲೂರಪ್ಪ ಬೇಡ ಬೇಡ ಮ್ಯಾಗ ಗಟ್ಟಿಗೆ ಐತ. ಚೆನ್ನಾಗಿ ಹೇಳು. ಸ್ಟೇಜಿನ ಮ್ಯಾನೇಜರ್ ಅಂತ ಆಗಲೂರಪ್ಪನವರು ಮತ್ತು ನಮ್ಮ ಸ್ನೇಹಿತನಾದಂಥ ಹನುಮಂತನವರಿಗೆ ಶಾಲ್ವದಿಂದ ಸನ್ಮಾನ ಮಾಡ್ತೀವಿ. ಒಂದು ನಿಮಿಷ ಆಗಲೂರಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ನೇಹಿತರು ಹನುಮಂತ ವೇದಿಕೆ ಮೇಲಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿ ಕೇಳ್ತಿದ್ದೇವೆ. ಅವರಿಗೆ 100 ರೂಪಾಯಿ, ಶೈಲೇಂದ್ರಿ ಪಾತ್ರ ಮಾಡುವಂಥವರಿಗೆ 100 ರೂಪಾಯಿ, ಈ ಸಾರಥ ಪಾತ್ರ ಮಾಡುವಂಥವರಿಗೆ 100 ರೂಪಾಯಿ ಕಾಣಿಕೆ ಹಾಕಿಕೊಟ್ಟಿರ್ತಾರೆ. ಇವರೆಲ್ಲರೂ ತೆಗೆದುಕೊಳ್ಳಬೇಕಾಗುತ್ತೆ ವಿನಂತಿ. ಕಾಣಿಕೆಯನ್ನು ಕಲಾವಿದರಿಗೆ ಸಲ್ಲಿಸಿರ್ತಕ್ಕಂಥ ಶಿಷ್ಯಂದಿರರಿಗೆ ಶ್ರೀ ಗದ್ದಲಿಂಗೇಶ್ವರನು ಶ್ರೀ ಮಾರುತೇಶ್ವರನು ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸಲಿ ಅಂತೇಳಿ ಹಾರೈಸುತ್ತೇವೆ. ಅಂದರೆ ನಮ್ಮ ಕೀರ್ತಿಯನ್ನು ಪಾತ್ರ ಮಾಡಿದಂಥ ದರಗಣ್ಣ ಅವರಿಗೆ ಮ್ಯಾನೇಜರ್ ಮಾನವಿ ಕಾಳಿಂಗಪ್ಪ ಇವರು 201 ರೂಪಾಯಿ ಆಯರ್ ಮಾಡಿರ್ತಾರೆ. ಅವ್ರು ಬಂದು ಸ್ಪೀಕರು. ಅಮ್ಮ ಶೈಲೇಂದ್ರಿ, ಅಮ್ಮ ಮಹಾರಾಣಿ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಶೈಲೇಂದ್ರಿ, ಅಮ್ಮ ಮಹಾರಾಣಿ, ನೀನು ನಾಚಿಸದೆ ಯೋಚಿಸದೆ ಈಗಲೇ ನಮ್ಮ ತಮ್ಮನ ಎಲಕ್ಕೆ ಹೋಗಿ ಸ್ವಲ್ಪ ಮಧುವನ್ನು ತೆಗೆದುಕೊಂಡು ಬಾರಿ ಅಮ್ಮಯ್ಯ. ಅಮ್ಮ ಮಹಾರಾಣಿ, ಶೈಲೇಂದ್ರಿ, ನಾನು ನನಗೆ ನಿಮ್ಮ ಮನೇಲಿ ಕೆಲಸಕ್ಕಿರುವಾಗ ಮೊದಲೇ ಹೇಳುತ್ತೆ, ಏನೆಂದು? ಪರರ ಮನೆಗೆ ಹೋಗುವುದಿಲ್ಲ, ಪರರ ಕೆಲಸವನ್ನು ಮಾಡುವುದಿಲ್ಲವೆಂದು. ಈ ನಿನ್ನ ಅರಮಂದಿರದಲ್ಲಿ ಯಾವ ಕೆಲಸವನ್ನು ಹೇಳಿದರೆ ಚಾಚು ತಪ್ಪದೆ ಪಾಲಿಸುತ್ತೇನೆ. ಆದರೆ ನಿನ್ನ ತಮ್ಮನಾದ ಕೀಚಕನ ಆಲಯಕ್ಕೆ ಮಾತ್ರ ಹೋಗಲಾರೆ ತಾಯಿ ಸೌಖ್ಯಪ್ರದಾಯ. ಎನ್ನಯ ತಮ್ಮನು ಏನೋ ಮಾಡಿದನೆ, ಎನ್ನಯ ತಮ್ಮನು ಏನೋ ಮಾಡಿದನೆ. ಅಮ್ಮ ಶೈಲೇಂದ್ರಿ, ಅಮ್ಮ ಮಹಾರಾಣಿ, ಇದುವರೆಗೆ ನಾ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡಿರುವಿ, ನಾನಿಟ್ಟ ಅನ್ನವನ್ನು ಊಟ ಮಾಡಿರುವಿ. ಹೌದು ತಾಯಿ, ಇಲ್ಲವಂದವರ ನಾನು ಹೇಳಿದ ಚಾಕರೆಯನ್ನು ಮಾಡಿದ ಮೇಲೆ ನಿನಗೆ ಇಲ್ಲಿರಲಿಕ್ಕೆ ಜಾಗವಿಲ್ಲ ಕಂಡಿಯಾ ಅಮ್ಮಯ್ಯ? ತಬಲಾಜಿ ಬಸವ,
ಅಯ್ಯೋ ಶಿವ ಶಿವ, ನಾನು ಹೇಗೆ ಮಾಡ ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮಂದಿರವನ್ನು ಬಿಟ್ಟು ಹೋಗೆಂದು ಹೇಳುತ್ತಿರುವರು. ಒಂದು ವೇಳೆ ಇವರ ಮಾತನ್ನು ಕೇಳಿ ಹೋದ್ರೆ ಆ ದುರ್ಮಾರ್ಗದ ಕೀಚಕನಿಂದ ಯಾವ ಆಪತ್ತು ಸಂಭವಿಸದೋ ತಿಳಿಯದಂತಾಗಿದೆ. ಅಣ್ಣಯ್ಯನಾದ ಶ್ರೀಕೃಷ್ಣಮೂರ್ತಿ ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ದುಶ್ಯಾಸನದಿಂದ ಎನ್ನ ಮಾನ ಕಾಪಾಡಿದಂತೆ ಇಂದು ಈ ದುರ್ಮಾರ್ಗದ ಕೀಚಕನಿಂದ ಯಾವ ಆಪತ್ತು ಬರದಂತೆ ನನ್ನನ್ನು ಕಾಪಾಡಬೇಕು ಅಣ್ಣ ಸೋಡಲಾವಣ್ಣ. ನೀನು ಹೇಳಿದಂತೆ ನಿನ್ನ ತಮ್ಮನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಅಮ್ಮ ಎದಕೊಟ್ಟಿಗೆ ನಿಮಗೆ ಪರಿಸ್ಥಿತಿ ಬೇಯಿಸಿಲ್ಲ. ಅವ್ರ ಅಕ್ಕ ತಮ್ಮ ಒಂದಾಗ್ಬಿಟ್ಟಾರ. ಅವರು ಒಪ್ಕೊಂಡಾಗ್ತಿದ್ದಲ್ಲಿ ಏನು ಒಪ್ಕೊಂಡ್ಬಿಟ್ಟಿರಿ ನಾನು. ಎಂತಿದೆ ಚೆನುಮ ನಮೋ ನಮೋ ಅಣ್ಣಯ್ಯನಾದ ಕೀಚಕಾಗ್ರನೇ. ಐಶ್ವರ್ಯ ವಸ್ತು ಮೇಲಕ್ಕೇಳು ನಾರಿ. ಅಣ್ಣಯ್ಯ ಎಲೆಯ ಸುಂದರಿ, ಕೀಚಕಾಗ್ರನೇ. ಎಲೆಯ ನಾರಿ. ಅಣ್ಣ ಎಂದು ಕರೆದ ಹೆಣ್ಣನ್ನು ಸುಂದರೆಂದು ಏಕವಚನದಿಂದ ಮಾತನಾಡಿಸಬಾರದು. ಮತ್ತೆ ನಿನ್ನ ಹೆಸರೇ ಗೊತ್ತಿಲ್ಲದ ಮೇಲೆ ನಿನ್ನನ್ನು ಏನಂದು ಕರೆಯಬೇಕು? ಗೊತ್ತಿಲ್ಲದಿದ್ದರೂ ಸಹೋದರಿ ಎಂದು ಕರೆಯಬೇಕು. ಸಹೋದರಿ ಎಂದು ಕರೆದ ಮೇಲೆ ನಿನ್ನಿಲ್ಲಿಗೆ ಯಾಕೆ ಬರಬೇಕಾಗಿತ್ತು? ನಾನು ಬಂದಿರುವ ಕಾರಣವನ್ನು ಹೇಳಬೇಕೆ? ಅದೇನು ಹೇಳು. ಕೀಚಕ, ಎಲೆಯ ನಾರಿ, ಕೇಳವನ್ನು ಕೇಳು. ಚೆನ್ನಾಗಿ ಹೇಳು. ಕೊಡು ಕೊಡು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಜನ ರಾಜನವರು ಹಿಂದಕ್ಕೆ ಹೋಗ್ಬೇಕು. ಗುಣಿಗಪ್ಪನ ಅಂತ ಹೋಗ್ಬೇಕು. ಅರೆ ಜನ ರಾಜು ಅಣ್ಣ ಏನಾದ ಕೀಚಕ ಹಾಕ್ರನೆ ಎಲೆ ನಾರಿ, ನಾನ್ ನಿನಗೆ ಬಂದಿರುವ ಕಾರಣವೇನೆಂದರೆ ಅದೇನು ಸುಂದರಿ? ನಿಮ್ಮ ಅಕ್ಕರಾದ ಸುಧೇಷ್ಟ ದೇವಿಯು ನನ್ನ ಕಾಂತನಿಗೆ ಜೇನುತುಪ್ಪ ಬೇಕಾಗಿರೋದು. ಆದ ಕಾರಣ ನನ್ನ ತಮ್ಮನಾದ ಕೀಚಕನ ಹಾಲಕ್ಕೆ ಹೋಗಿ ಈ ಸುವರ್ಣ ಪಾತ್ರೆಯಲ್ಲಿ ಸ್ವಲ್ಪ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರು. ಆದ ಕಾರಣ ನಾನಿಲ್ಲಿಗೆ ಬಂದಿರುವೆನು. ಜಾಗ್ರಂತನಿಗೆ ಸುವರ್ಣ ಪಾತ್ರದಲ್ಲಿ ಮಧುವನ್ನು ಕೊಡು. ಅಣ್ಣ ಸುವರ್ಣ ಲಾವಣ್ಯ ಎಲಿಯ ಶೈಲೇಂದ್ರಿ, ಅಣ್ಣಯ್ಯ ನಮ್ಮ ಅಕ್ಕನಾದ ಸುಧೀಷ್ಣ ದೇವಿ ನಿನಗೇನೆಂದು ಹೇಳಿದಳು? ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಳು. ಯಾವ ಮಧುವು? ಅದು ನಿನಗೆ ತಿಳಿದಿರಬೇಕು. ಮಧುವಿನ ಹೆಸರು ಗೊತ್ತಿಲ್ಲದೆ ಮಧು ಕೇಳಲಿಕ್ಕೆ ಬಂದಿರುವೆಯಾ ನೀನಿಲ್ಲಿಗೆ? ಮಧುವಿಗೆ ಹೆಸರು ಯಾವುದಿರುವುದು? ಜೇನುತುಪ್ಪವೆಂದರೆ ಮಧು. ಜೇನುತುಪ್ಪ ಎಲ್ಲಿ ಸಿಗುವುದು? ನಿನ್ನಲ್ಲಿ ಸಿಗುವುದೆಂದು ನಿಮ್ಮ ಅಕ್ಕ ಕಳಿಸಿರುವಳು. ನಾನೇನು ಅಡವಿಯಲ್ಲಿರುವ ಗಿಡವೊಂದು ತಿಳಿದೆಯಾ ಜೇನುತುಪ್ಪ ಕೊಡುವುದಕ್ಕೆ? ಕೀಚಕ, ಎಲೆ ನಾರಿ, ಜೇನುತುಪ್ಪ ಬೇಕಾದ್ರೆ ಬರೀ ಅಡವಿಗೆ ಬೇಕಾಗಿಲ್ಲ, ಅಂಗಡಿಗಳಲ್ಲಿ ಸಿಗುವುದು, ಮನೆಯಲ್ಲೂ ಸಿಗುವುದು. ಮನೆಯಲ್ಲಿ ಸಿಗುವುದು, ಮನುಷ್ಯರಲ್ಲಿ ಸಿಗುವುದಿಲ್ಲವಲ್ಲ. ನಿನ್ನ ಮನೆಯಲ್ಲಿ ಸಿಗುವುದೆಂದು ಕಳಿಸಿರುವಳು. ನಾನು ಮನೆಯಲ್ಲಿಲ್ಲ, ಅಡವಿಯಲ್ಲಿರುವೆಯಾ? ನನ್ನ ಏಕಾಂತ ಮಂದಿರದಲ್ಲಿ ನಿನಗಾಗಿ ಕಾಯುತ್ತಲಿರುವೆ. ನನಗೋಸ್ಕರ ನೀನು ಕಾಯ್ತಿರು. ನಿನಗೋಸ್ಕರ ಕಾಯುತ್ತಲಿರುವೆ. ಜೇನುತುಪ್ಪದ ಮಧುವಲ್ಲ, ಅದರಾಮೃತದ ಮಧುವನ್ನು ಕೊಡು ಎಂದು ಕೇಳು, ಬೇಗನೆ ಕೊಡುವೆ. ಎಲ್ಲೋ ಕೀಚಕ, ಏನೊಂದು ಹೇಳಿದೆ? ಎಲ್ಲೋ ಕೀಚಕ ಎಲ್ಲೋ ಕೀಚಕ. ಹೌದು. ಎಲ್ಲೋ ಕೀಚಕ, ಎಲ್ಲೋ ನೀಚ ಎಂದು ಹೇಳುವಿ, ಮತ್ತೆ ಜೇನುತುಪ್ಪದ ಮಧುವನ್ನು ಕೊಡು ಎಂದು ಕೇಳಿದೆಯಲ್ಲ. ಹೇಗೆ ನಿನಗೆ ಮಧು ಕೊಡಬೇಕು? ಎಲ್ಲೋ ಮೂರ್ಖ, ಮಧು ನನಗೆ ಬೇಕೆಂದು ನಾನು ನಿನ್ನೆಲ್ಲ ಕೇಳಲು ಬಂದಿಲ್ಲ. ನಿಮ್ಮ ಮಕ್ಕಳು ಹೇಳಿದ ಕಾರಣ ನಿಮ್ಮ ಮಕ್ಕಳ ಮನೆಯಲ್ಲಿ ಚಾಕರಿ ಮಾಡುತ್ತಿರುವಳು ನಾನು. ಅವಳು ಹೇಳಿದ ಮಾತನ್ನು ಕೇಳಬೇಕು ತಾನೆ. ನಮ್ಮ ಅಕ್ಕ ಹೇಳಿದ ಮಾತು ನಿನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳು ನನಗೆ ಇದನ್ನೇ ಹೇಳಿ ಕಳಿಸಿರುವಳು. ನಮ್ಮ ತಮ್ಮನಲ್ಲಿಗೆ ಏಕಾಂತ ಮಂದಿರಕ್ಕೆ ಹೋಗಿ ಎಂದರೆ ಒಲ್ಲೆ ಎನ್ನುವೆ ಎಂದು ತಿಳಿದು ಮೆಲ್ಲನೆ ನಿನ್ನಗೆ ಗಿಲ್ಲೆಯನ್ನಿಟ್ಟು ನನ್ನಲ್ಲಿಗೆ ಕಳಿಸಿರುವರು. ಅದು ನಾನು ಕೊಡುವ ಮಧುವನ್ನು ಕೊಡುವೆ, ನನ್ನ ಮಾತು ಕೇಳು. ಕೀಚಕ, ಎಲೆ ನಾರಿ, ನಿನ್ನ ಮಾತು ಕೇಳುತ್ತೇನೆಂದು ತಿಳಿದುಕೊಂಡಿರುವೆಯಾ? ನನ್ನ ಮಾತು ಕೇಳಿದರೆ ನಿನಗೆ ಮಧು ಕೊಡುವೆ. ಬೇಕಾಗಿಲ್ಲ. ಬೇಕಾಗಿಲ್ಲದರೆ ನನ್ನ ಅಕ್ಕ ಹೇಳು, ಮಧು ಸಿಗಲಿಲ್ಲವಂತೇಳಿ ತೆಗೆದುಕೊಂಡು ಹಾಗೆ ಹೇಳುವೆನು. ತೆಗೆದುಕೊಂಡು ಹಾಗೆ ಹೇಳಿದರೆ ನಿನ್ನನ್ನು ಮನೆಯಿಂದ ಹೊರ ಕಳಿಸುವಳು. ಚಿಂತೆ ಇಲ್ಲ. ಹಾ, ನಿಮ್ಮ ಮಕ್ಕಳ ಮನೆಯಲ್ಲಿ ಮಾಡಬೇಕಾದ ಕೆಲಸವನ್ನು ಮತ್ತೊಬ್ಬರ ಮನೆಯಲ್ಲಿ ಮಾಡುವೆನು. ನಿನ್ನ ಜೀವನವೇನು ಒಬ್ಬೊಬ್ಬರ ಮನೆಗೆ ಹೋಗೋದೇನೆ? ಅಷ್ಟೇ. ನಿನಗಾದರೂ ಒಂದು ಸ್ಥಾನವಿಲ್ಲವಾ? ದುಡಿದು ತಿಂದರೆ ನಷ್ಟವಿಲ್ಲ. ದುಡಿದು ತಿನ್ನುವುದು ಮನೆ ಮನೆಗೆ ಹೋಗೋದಲ್ಲ. ಚಿಂತೆ ಇಲ್ಲ. ಮನೆ ಮನೆಗೆ ಹೋಗುವುದಕ್ಕೆ ನಿನಗೆ ಯಾರಿರುವರು? ನಿನಗೆ ತಕ್ಕಬೇಕು, ನನ್ನಗೋಷ್ಟ ನಿನಗೆ ತಕ್ಕಬೇಕು. ನಿನ್ನಗೋಷ್ಟೇ ನನಗೆ ತಕ್ಕಬೇಕಾ? ಬೇಡ. ಪರರ ಸತಿಯರನ್ನು ಈ ರೀತಿ ಮಾತನಾಡುವುದು ತರವಲ್ಲ. ನೀನು ಯಾರ ಸತಿ? ಅದರ ಪರಿಣಾಮ ನಿನಗೆ ತಕ್ಕಬೇಕು. ಹೌದು, ನೀನು ಪರರ ಸತಿ ಎಂದು ಹೇಳಿದೆಯಲ್ಲ, ಯಾರ ಸತಿ? ನನ್ನ ಗೋಷ್ಠ ನಿನಗೆ ಎಷ್ಟು ಮಾತ್ರಕ್ಕೂ ಬೇಡ. ನೀನು ನಿಮ್ಮ ಮಕ್ಕಳು ಹೇಳಿದ ಕೆಲಸವನ್ನು ಇಷ್ಟೇ ಮಾಡು. ಅದನ್ನೇ ಮಾಡಕ್ಕೆ ನಿನ್ನ ಕೇಳುವೆ. ನೀನು ಯಾರು, ನಿನ್ನ ಹೆಸರು ಏನು, ನಿನ್ನ ವೃತ್ತಾಂತವೇನು ತಿಳಿದುಕೊಂಡು ನಿನ್ನ ನನ್ನ ಸಂಬಂಧವನ್ನು ಬೆಳೆಸಿ ಮಧುವನ್ನು ಕೊಟ್ಟು ಸೌಭಾಗ್ಯವತಿಯನ್ನು ಮಾಡಬೇಕೆಂದು ಕೇಳುವೆ. ಕೆಲವು ಮೂರ್ಖ, ಎಲೆ ಮೂರ್ಖಳೆ, ನನಗೆ ಸಂಬಂಧಪಟ್ಟಿರುವ ವಿಷಯವನ್ನು ಮತ್ತೊಬ್ಬ ಪರಪುರುಷನಲ್ಲಿ ಹೇಳುವ ಹೆಣ್ಣು ನಾನಲ್ಲ. ಮತ್ತೆ ಇವಾಗ ಯಾವ ಪುರುಷನಲ್ಲಿಗೆ ಬಂದಿರುವೆ? ಹೇಳಿದನಲ್ಲ, ನಿಮ್ಮ ಮಕ್ಕಳು ಹೇಳಿ ಕಳಿಸಿದ ಕಾರಣಕ್ಕೆ ಬಂದಿರುವೆ. ನಾನು ಪರಪುರುಷನ ಇಲ್ಲ ನಿನ್ನ ಗಂಡನ? ಪರಪುರುಷ. ನಿನ್ನಲ್ಲಿ ನನ್ನ ಸಂಗತಿ ವಿಷಯವನ್ನು ಹೇಳಬೇಕಾಗಿಲ್ಲ. ಮತ್ತೆ ಯಾರ ಸಂಗತಿ ಹೇಳಬೇಕು ಹೇಳು. ನಿಮ್ಮ ಅಕ್ಕ ಹೇಳಿ ಕಳಿಸಿದ ಕಾರಣ ಮಧುವನ್ನು ಕೊಡು, ಇಲ್ಲದಿದ್ದರೆ ಹೋಗಿ ಹೇಳುವೆನು. ಮಧುವನ್ನು ಕೊಡುವೆ ಅದರಾಮೃತದ ಸುಖ ಪಡಿ ಅಂದರೆ ಒಲ್ಲೆಯನ್ನು ಹೇಳುವೆಯಲ್ಲ, ಮಧು ಎಲ್ಲಿ ತರಬೇಕು ನಿನಗೆ? ಎಲ್ಲ ಮೂರ್ಖ, ಎಲೆ ಮೂರ್ಖಳೆ, ನನ್ನನ್ನು ಯಾರೆಂದು ತಿಳಿದುಕೊಂಡಿರುವೆ? ನಿನ್ನನ್ನು ಒಬ್ಬ ಹೆಣ್ಣನ್ನು ತಿಳಿದುಕೊಂಡಿರುವೆ. ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟಳೆ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಗಂಧರ್ವ ಮಂದಮತಿ
ಎಲ್ಲೋ ಕೀಚಕಾಕ್ರಣಿ, ಎಲ್ಲಿಯ ಶೈಲೇಂದ್ರಿ? ಒಂಟಿಯಾದ ಪರಸ್ತ್ರೀನ ಕಂಡು ಮನಬದ್ಧತೆ ಮಾತನಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ನಾನು ಗಂಧರ್ವ ಸ್ತ್ರೀಯರು, ಗಂಧರ್ವರು ನನ್ನ ಪಟಗಳಿರುವರು. ಎಲ್ಲೋ ಮೂರ್ಖ, ಎಲ್ಲಿಯ ಸುಂದರಿ? ಈ ನಿನ್ನ ದುಡುಕತನವನ್ನು ಅವರೆಂದಿಗೂ ಸಹಿಸಲಾರರು. ಏನು ಮಾಡುವರು? ನಿನ್ನನ್ನು ಕೊಂದು ಬಿಡುವರು. ಈಗ ಎಲ್ಲಿರುವರು? ನಿನಗೆ ತಕ್ಕೆ ಬೇಕು. ನೀನು ನನ್ನನ್ನು ತಡೆದರೂ ಬರುವರು, ನಿನ್ನನ್ನು ಕೊಲ್ಲುವರು. ಅವ್ರು ಈಗ ಎಲ್ಲಿರುವರು? ಎಲ್ಲೋ ಮೂರ್ಖ, ಅದು ಆಗಿರಲ್ಲ. ಅವ್ರು ಎಲ್ಲಿರುವರು ಹೇಳು? ಅವರು ಎಲ್ಲಿರುವರೆಂಬ ವಿಷಯವನ್ನು ನಾನು ಮಾತ್ರ ನಿನಗೆ ಹೇಳುವುದಿಲ್ಲ. ನನ್ನ ಗೋಷ್ಠಿಯನ್ನು ಬಿಟ್ಟು ಸುಮ್ಮನೆ ಮಧುವನ್ನು ಕೊಟ್ಟು ಕಳಿಸಿದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದು. ಕೀಚಕಾಕ್ರಣಿ ಧೀಮಣಿ. ಎಲ್ಲಿ ಗಂಧರ್ವರ ಸತಿ? ನನ್ನ ಗಂಧರ್ವರು ಅವರು ನನ್ನನ್ನು ಕಂಡರೆ ಬಿಡುವುದಿಲ್ಲ, ಸಂಹಾರ ಮಾಡುವರೆಂದು ಹೇಳಿದೀಯಾ? ಹೌದು. ನಿನಗೆಷ್ಟು ಮಂದಿ ಗಂಡರು? ನಿನಗೆ ತಕ್ಕಬೇಕು. ಮತ್ತೆ ಗಂಧರ್ವರು ನನ್ನ ಗಂಡರೆಂದು ಹೇಳಿದೆಯಲ್ಲ? ಬಂದಿರಲ್ಲ, ಅದ್ರ ಗೋಷ್ಠಿ ನಿನಗೆ ಬೇಡ. ಮತ್ತೆ ಯಾವುದು ಬೇಕು ನನಗೆ? ನಿನಗೆ ನನ್ನ ಗೋಷ್ಠಿನೇ ಬೇಡ. ನಿಮ್ಮ ಮಕ್ಕಳು ಹೇಳಿ ಕಳಿಸಿದ ಕಾರಣ ಬಂದರೂ ಮಧುವನ್ನು ಕೊಟ್ಟರೆ ತೆಗೆದುಕೊಂಡು. ಇಲ್ಲಿ ಸುಂದರಿ, ಎಲ್ಲೋ ಮೂರ್ಖ, ನಾಟಕವನ್ನು ಮಾಡಬೇಡ. ನೀನು ನಾಟಕ ಮಾಡಬೇಡ. ಕೂಟದ ಸಮಯದಲ್ಲಿ ಏಕಾಂತ ಮಂದಿರಕ್ಕೆ ಬಾ. ನಿನ್ನ ನೋಟವನ್ನು ಕಂಡು ಸಂತೋಷ ಪಡುವೆ. ಗಂಧರ್ವರು ನನ್ನ ಗಂಡರು, ಆಕಾಶದಲ್ಲಿರುವರು ಅವರು ನನ್ನ ಬಂಧು. ನೋಡುವರು, ನನ್ನನ್ನು ಮುಟ್ಟಿದರೆ ಸಂಹಾರ ಮಾಡುವರೆಂದು ಹೇಳಿದೆಯಲ್ಲ. ನಿನ್ನಗೆ ದೇಹ ಸುಖ ಬೇಕಾದಾಗ ಅಲ್ಲಿದ್ದ ಬಂದು ಅಪ್ಪಿಕೊಳ್ಳುವರಾ ನಿನ್ನ? ಎಲ್ಲೋ ಮೂರ್ಖ, ಹೇಳು, ಎಲ್ಲಿರುವರವರು? ಎಲ್ಲೋ ದುರ್ಮಾರ್ಗ. ದುರ್ಮಾರ್ಗ ಮೂರ್ಖ ಇದಾಗಿರಲ್ಲ. ಅವರು ನಿನಗೆಲ್ಲಿರುವರು? ನಿನಗೆ ತಕ್ಕಬೇಕು. ಅವರ ಹೆಸರೇನು? ನಾನು ಹೇಳುವುದಿಲ್ಲ. ಇಲ್ಲಿ ನಾರಿ, ಕೀಚಕ, ಮಾತಿಗೆ ಹೆಸರು ಗೊತ್ತಿಲ್ಲ, ಗಂಡರು ಗೊತ್ತಿಲ್ಲ. ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡುವ ಆಳಿಗೆ ನಿನಗಿಷ್ಟ ಸೊಕ್ಕಿರಬೇಕಾದರೆ ಇರಬೇಕು. ನಿನ್ನನ್ನು ಆಳಬೇಕಾದ ನನಗೆಷ್ಟಿರಬೇಕು? ನೀನು ನನ್ನನ್ನು ಆಳುವೆಯ? ಮತ್ತಿನ್ಯಾರನ್ನ ಆಳಲಿ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇನ್ನೊಂದು ಜನ್ಮವಿದೆಯಾ? ಪಾದಗಳ ಧೂಳು ಸಹ ನಿನಗೆ ದೊರೆಯುವುದಿಲ್ಲ. ನೀನೀಗ ಎಷ್ಟು ಜನ್ಮ ಎತ್ತಿ ಬಂದಿರುವೆ? ಎಲ್ಲೋ ದುರ್ಮಾರ್ಗ. ಇಲ್ಲೇ ದುರ್ಮಾರ್ಗಳೆ. ಇಲ್ಲ, ಅದಕ್ಕೆ ಪ್ರಸಂಗ ತಾನು ಮಾತನಾಡಬೇಡ. ಮಧುವನ್ನು ಕೊಡುವೆಯೋ ಅಥವಾ ಇಲ್ಲವೋ? ಮಧುವನ್ನು ಕೊಡುವುದಕ್ಕೆ ನಿನ್ನ ಕರೆಯು. ಒಲ್ಲೆನೆಂದರೆ ಯಾವ ಮಧು ಕೊಡಬೇಕು? ಎಲ್ಲೋ ಕೀಚಕ, ಇಲ್ಲಿಯ ಸುಂದರಿ, ನಿಮ್ಮ ಕೈಲಿ ಹೇಳಿದ ಮಧುವನ್ನು. ನಮ್ಮ ಅಕ್ಕ ಹೇಳಿದ ಮಧು ಇದೇ ಮಧು. ಎಲ್ಲೋ ಮೂರ್ಖ, ಹೆಣ್ಣುಗೊಂಡು ಸಂಸಾರ ಮಾಡುವುದೇ ಮಧು, ಸಾಧ್ಯವಿಲ್ಲ. ಮತ್ತಿನ್ನೇನು ಇಲ್ಲ. ಎಲ್ಲೋ ಬಂಡ, ಇಲ್ಲೇ ಬಂಡಳೆ. ಹಾಗಾದ್ರೆ ನಿಮ್ಮ ಕೈಯ ಕುಂಟಲಗಿತ್ತಿ. ನಮ್ಮ ಅಕ್ಕಯ್ಯಳು ಕುಂಟಲಗಿತ್ತಿ ಯಾಕಾಗುವಳು? ಕುಂಟಲಗಿತ್ತಿ ಆಗಿದಕ್ಕೋಸ್ಕರ ಇಲ್ಲಿಗೆ ನಮ್ಮ ಅಕ್ಕಯ್ಯಳಿಗೆ ನೀನು ಹಾಳಾಗಿರುವಿ, ಹೇಳಿದ ಮಾತನ್ನು ಕೇಳುವಿ. ಹಾಳಾದ್ರೆ ಹೇಳಿದ ಎಲ್ಲ ಮಾತುಗಳನ್ನು ಕೇಳಬೇಕೆ? ಕೇಳಬೇಕು. ದುರ್ಮಾರ್ಗ. ದುರ್ಮಾರ್ಗ ಅಲ್ಲ, ಹುಟ್ಟುವಿನಿಂದಲೇ ನಿನ್ನನ್ನು ಬಿಟ್ಟಿರುವ ನಿನ್ನ ಗಂಡರು ದುರ್ಮಾರ್ಗರು. ಗಂಡರು ಬಿಟ್ಟಿರುವರೆಂದು ನಿನಗೆ ಯಾರು ಹೇಳಿದರು? ನೀನು ಹೇಳಿದೆಯಲ್ಲ, ನನ್ನ ಗಂಡರು ಗಂಧರ್ವರು ಆಕಾಶದಲ್ಲಿರುವರು. ನಿನಗೆ ಏಕೆ ತೋರಿಸಬೇಕು? ಹಾ, ಎಲ್ಲೋ ಮೂರ್ಖ, ನಿನಗೆ ಎಷ್ಟು ಮಂದಿ ಗಂಡರು? ಸಾಮಾನ್ಯದವರೆಂದು ತಿಳಿದು ನಿನ್ನ ಗಂಡರ ಹೆಸರೇನು? ನಿನಗೆ ಕೇಳಬೇಕು. ಹೌದು, ಹೇಳು. ಸಾಧ್ಯವಿಲ್ಲ. ನಿನ್ನ ಗಂಡರ ಹೆಸರು ಹೇಳಿದರೆ ನಿನ್ನನ್ನು ಬಿಡುವೆನಲ್ಲ. ನೀನು ನನ್ನನ್ನೇನು ಮಾಡಲಾಗುವುದಿಲ್ಲ. ದಾರೆಯೋಳು ಎಲೆಯ ಸಳೆಂದ್ರಿ, ಧರೆಯೊಳು ಮೆರೆತಿರುವ ಶ್ರೀವರ ಭೀಮೇಶ್ವರನು ಈ ನಿನ್ನ ದುರ್ನಡತೆಯನ್ನು ಸರ್ವತಾ ಮೆಚ್ಚಲಾರನು.
ಮತ್ತಾರು ಮೆಚ್ಚುವರು? ಎಲ್ಲೋ ಕೀಚಕ, ಎಲೆ ನಾರಿ, ಇಷ್ಟು ಹೊತ್ತಾದ್ರೂ ಬರಲಿಲ್ಲ ಒಂದು ನಿಮ್ಮ ಹೊಟ್ಟೆಯಲ್ಲಿ ನನ್ನ ಮೇಲೆ ಸಿಟ್ಟಾಗಬಹುದು. ಜಾಗೃತದ ಮಧುವನ್ನು ಕೊಟ್ಟು ಕಳಿಸೋ ಕೀಚಕ ಆಗ್ರಣಿ ಧೀಮಣಿ. ಎಲಿಯೇ ಸುಂದರಿ, ನಿನ್ನ ಗಂಡರೆಂಬ ಸಂದರ ನಿನ್ನನ್ನು ಕಂಡು ಸುಖ ಪಡೆದ ಪಂಡವನ್ನು ಕಾಣದೆ ಎಲ್ಲಿರುವರೋ ಏನೋ. ಎಲಿಯ ನಾರಿ, ಕೀಚಕ, ನಿನ್ನ ಮುಖವನ್ನು ಕಂಡ ಚಂದ್ರನ ನಿನ್ನ ಗಂಡಂದಿಗೆ ಸರಿಯಲ್ಲವೆಂದು ಪಶ್ಚಿಮಾಂಬದಿಗಳು ಮೊಳಗಿದನು. ನಿನ್ನ ಉದುರ್ ಘನೆಯಂ ನೋಡಿ ಕಾದಿಗೆ ಮುಳ್ಳಾಗಿತ್ತು. ನಿನ್ನ ರೂಪ ಪ್ರಕಾಶಕ್ಕೆ ಅಂಶವು ಆಕಾಶಕ್ಕೆ ಹಾರಿತು. ನಿನ್ನ ನಿತಂಬವನ್ನು ಕಂಡು ಗಜವು ತನ್ನ ಶಿರಸ್ಸಿಗೆ ಮಣ್ಣು ಹಾಕಿಕೊಂಡಿತು. ಇಲ್ಲೇ ನಾರಿ, ಕೀಚಕ, ನಿನ್ನ ಸ್ವಚ್ಛವಾದ ವಾಕ್ಚರ್ಯಗಳನ್ನು ಕಂಡು ಮಚ್ಚ ಕಂಗಳು ಜನರಿಂದ ಮೇಲೇರಿ ಬಿದ್ದು ಪ್ರಾಣ ಬಿಟ್ಟವು. ನಿನ್ನ ಸುಂದರವಾದ ದಂತ ಪಂಕ್ತಿಯಂ ನೋಡಿ ದಾಳಿಂಬೆರೆ ಬಾಯಿ ಬಿಚ್ಚಿತು. ನಿನ್ನ ದಡೆಯಂ ನೋಡಿ ಸರ್ಪ ಹುಚ್ಚಿನೋಳು ಸರ್ರನೆ ಬಕ್ಕಿತು. ಇಲ್ಲಿಯ ಶೈಲೇಂದ್ರಿ, ಕೀಚಕ, ನಿನ್ನ ಬಳುಕುವ ನಡುವು ಕಂಡು ನವಿನ ನಾಚಿ ಕಂಡು ಗರಿಬಿಚ್ಚ ಹಾರಿತು. ನಿನ್ನ ತುಡಿಯ ಬಣ್ಣಕ್ಕೆ ತೊಂಡೆ ಹಣ್ಣು ಗಿಡದ ಪದಿಯೋಳಡಗಿಕೊಂಡಿತು. ಇಲ್ಲಿಯ ಸುಂದರಿ, ಕೀಚಕ, ನಿನ್ನ ನೋಟವೆಂಬ ಕಾಮದ ಬಾಣ ಎನ್ನ ಹೃದಯಕ್ಕೆ ತಾಕಿದಾಗ ನನಗೆ ರೋಮಾಂಚನವಾಗಿ ನಿನ್ನ ನರಗಳಿಗೆ ಕೂಡಬೇಕೆಂದು ನಿನ್ನ ಮೇಲೆ ಎನ್ನಗೆ ಮನಸ್ಸಾಗಿತು. ಇಲ್ಲಿಯ ಸುಂದರಿ, ಕೀಚಕ, ನಿನ್ನ ಸುಂದರ ರೂಪವನ್ನು ಕಂಡು ಸೈರಿಸಲಾರದೆ ಸೃಷ್ಟಿಕರ್ತನಾದ ಬ್ರಹ್ಮನ ಎಲ್ಲ ದೇವತಾಂಗಿನಿಯರ ರೂಪವನ್ನು ಒಂದುಗೂಡಿಸಿ ಬಹು ಕಷ್ಟದಿಂದ ನಿನ್ನ ಸೃಷ್ಟಿ ಮಾಡಿದನು ಏನು. ಇಲ್ಲೇ ನಾರಿ, ಕೀಚಕ, ನಿನ್ನ ಕರಗಳಿಗೊಪ್ಪುವ ಕಂಕಣ ಬಳೆರಡೆ ಕೈ ಕಟ್ಟು ಬಾದು ಬಂದ ಏಮದಾಭರಣಗಳಿಂದ ಅಲಂಕಾರವಾದ ನಿನ್ನ ಕೈಯಿಂದ ತಟ್ಟನೆಗೆನ್ನ ಕಪಾಳಕ್ಕೆ ಹೊಡೆದರು ನನಗೆ ಸಿಟ್ಟಬಾರದು. ಇಲ್ಲಿಯ ಸುಂದರಿ, ಕೀಚಕ, ನೀನು ಎಲ್ಲಿರಬಲ್ಲ ಅಂತಃಪುರವನ್ನು ಕಟ್ಟಿಸುವೆ. ವಿರಾಟನ ಸಭನಾರಿಯರನ್ನು ನಿನ್ನ ಚಾಕರಿಯಲ್ಲಿ ನಿಲ್ಲಿಸುವೆ. ವಾದ ಮಾಡದಗೆ ಸೊಡಗರದಿಂದ ಎನ್ನ ತೊಡೆಯ ಮೇಲೆ ಕುಳಿತುಕೋ ಸುಂದರಿ ಕಂಬು ಕಂದರಿ. ಕೀಚಕ, ಇಲ್ಲಿ ನಾರಿ, ಪರಸ್ತ್ರೀಯನ್ನು ಈ ರೀತಿ ವರ್ಣನೆ ಮಾಡಲು ನಾಚಿಕೆ ಆಗುತ್ತವೆ. ಏನು ಹೇಳಿದು ಸುಂದರಿ? ಪರಸ್ತ್ರೀಯರನ್ನು ಕಂಡು ಈ ರೀತಿ ವರ್ಣನೆ ಮಾಡುವುದು ತರವಲ್ಲ ಎಂದೆ. ಅದೇ ನೀನ್ ಯಾರ ಸ್ತ್ರೀಯರಂದರೆ ಹೇಳುವಲ್ಲಿ ಅಲ್ಲ. ಯಾರ ಸ್ತ್ರೀಯರು? ಪರಸ್ತ್ರೀ. ನಿನ್ನ ಊರು ಯಾವುದು? ಹೇಳಲು ಅವಶ್ಯಕತೆ ನಿನ್ನ ತಂದೆ ತಾಯಿ ಯಾರು? ಹೇಳುವುದಿಲ್ಲ, ನಿನ್ನ ಕಟ್ಟಿಕೊಂಡ ಗಂಡನ ಯಾರು? ಹೇಳುವುದಿಲ್ಲ. ಮಾತಿಗೆ ಉತ್ತರ ಕೊಡು. ಹೇಳೋ ಕೀಚಕ, ಇಲ್ಲೇ ನಾರಿ, ನನ್ನ ಮುಂದೆ ಹೇಳುವ ಅವಶ್ಯಕತೆ ನನಗಿಲ್ಲ. ಮತ್ತಿನ್ಯಾರಿಗೆ ಹೇಳುವಿ? ಕೇಳುವನು ಕೇಳು. ಚೆನ್ನಾಗಿ ಹೇಳು. ಮನದೊಳು ತಿಳಿದು
ಇದೇ ಊರಿನ ಮೆಡಿಕಲ್ ಶಾಪ್ ನಾಗರಾಜನ್ ಅವರು ಕೀಚಕನ ಪದಮಠ ಅಂತವ್ರಿಗೆ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ನಮ್ಮ ಅಣ್ಣಗ 1000 ರೂಪಾಯಿ ಬಹುಮಾನ, ಕೇಸ್ಗಣ್ಣಗ. ಮುಂದೆ ನಮಗೆ ನಮ್ಮ ಅಕ್ಕಗ 1000 ರೂಪಾಯಿ. ಈ ಕಲಾವಿದರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. MPTC ಗಿಡ್ಡ ಈರೇಶಪ್ಪ ಇವರು ನಮ್ಮ ಸ್ವಾಮಿಯವರಿಗೆ 500 ರೂಪಾಯಿ ಆರು ಮಾಡ್ತಾರೆ. ಅಷ್ಟೇ ಇಲ್ಲ. ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಶ್ರೀ ಶಾಂಭವಿ ಗರ್ಜಲಿಂಗೇಶ್ವರನ ಆರಾಧಿಸುತ್ತೇವೆ. ಈಗ ಕಲಾವಿದರಿಗೆ 1000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಪರಮ ಶಿಷ್ಯನಿಗೆ ಆ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಣೆ ಹಾರೈಸುತ್ತೇವೆ. ಮತ್ತು ಇದೇ ನಾಟಕದಲ್ಲಿ ಧರ್ಮಜನ ಪಾತ್ರ ಮಾಡಿದಂಥವರು ಕುಂಟನಾಳ್ ಗ್ರಾಮದ ಅವರು ಕಾಲೇಜ್ ಮೇಲೆ ಮೇಸ್ರಿ ಅವರು ಅಂಥವರು ಇವತ್ತು ಧರ್ಮಾಜದ ಇಲ್ಲದ ಕಾರಣ ಈಗ ಹರಿವಣ ಗ್ರಾಮಕ್ಕೆ ಬಂದು ಈ ಪಾತ್ರವನ್ನು ವಹಿಸಿಕೊಟ್ಟಿರ್ತಕ್ಕಂಥ ನಮ್ಮ ಬ್ರಹ್ಮಯ್ಯ ಆಚಾರ್ಯವರು ಗುರು ಕಾಣಿಕೆಯಾಗಿ 1100 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿನ್ನೆಲೆ ಗಾಯಕರಾಗಿರ್ತಂಥ ನಮ್ಮ ರೌಡ್ಕುಂದಿ ಗೌಡರಿಗೆ 100 ರೂಪಾಯಿ ಹಾಗೂ ತಬಲಾ ವಾದಕರಿಂದ ಬಸವರಿಗೆ 100 ರೂಪಾಯಿ, ಸಾರಥಿ 100 ರೂಪಾಯಿಗಳನ್ನು ಕಲಾ ಕಾಣಿಕೆಯಾಗಿ ಸಲ್ಲಿಸಿದ್ದಾರೆ. ಅವರಿಗೂ ಶ್ರೀ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸಿ ಹಾರೈಸುತ್ತೇವೆ. ಎಂ ಪರಮೇಶ್ವರ್ ಅವರು ಕೀಚಕನ ಪದಮಠ ಅಂತವರಿಗೆ 200 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಪರಮ ಶಿಷ್ಯನಾಗಿರ್ತಕ್ಕಂಥ ಅಳಬೇಡಿ ರಂಗಣ್ಣವರು ಕಲಾವಿದರಿಗೆ ಎಲ್ಲರಿಗೆ 1000 ರೂಪಾಯಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಅವರು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಕಲಾವಿದರು ಕೊಡ್ತಕ್ಕಂಥ ಶಕ್ತಿ ಆ ಭಗವಂತನವರಿಗೆ ನೀಡಲಂತೇಳಿ ಹಾರೈಸುತ್ತೇವೆ. ಈ ಕಾಣಿಕೆ ಕೊಟ್ಟ ಕಲಾವಿದರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕೀಚಕ ಹಾಕ್ತೇನೆ. ಎಲೆಯ ಸಳೆ ಅಂದ್ರೆ ನಿಮ್ಮ ಮಕ್ಕಳ ಅರಮನೆಯಲ್ಲಿ ದಾಸಿ ಕೆಲಸವನ್ನು ಮಾಡಿಕೊಂಡು ಕಾಲು ಕಳೆಯುತ್ತಿರುವೆನು. ಕೀಚಕ ದಾಸಿಯ ಕೆಲಸ ಮಾಡುವುದು ಬಿಡಿಸಿ ರಾಣಿಯ ಕೆಲಸ ಕೊಡುವನೆಂದರೆ ಒಲ್ಲೆ ಎನ್ನುವಿಯಲ್ಲ, ನೀನೆಂತ ಅಜ್ಞಾನಿ. ನನಗೆ ಬೇಕಾಗಿಲ್ಲವಲ್ಲ. ಮತ್ತೆ ಅದೇ ದಾಸಿಯ ಕೆಲಸ ಮಾಡಿರುವಿಯಾ? ಕೆಲಸದಲ್ಲೇ ತೃಪ್ತಿ ಸಿಗುವುದು. ಕಂಡವರಿಗೆ ಹಾಸಿಗೆ ಹಾಸುವಿಯಾ? ಹಾಸುವುದಿಲ್ಲ. ಮತ್ತಿನ್ನೇನು ಮಾಡವಿ? ದಾಸಿ ಕೆಲಸ ಅಂದ್ರೆ ಹಾಸಿಗೆ ಹಾಸುವ ಕೆಲಸ ಹಾಸಿಗೆ ಹಾಸುವುದೇ ದಾಸಿಯ ಕೆಲಸ ಅಲ್ಲ. ಮತ್ತಿನ್ನೇನು? ಹೇ ಮೂರ್ಖ, ಇಲ್ಲೇ ಮೂರ್ಖಳೇ ಹೇಳು. ಮನೆಯಲ್ಲಿ ಮಾಡುವ ಕೆಲಸಗಳು ಏನು? ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ಅಡಿಗೆ ಮಾಡುವುದು. ಇವು ಬಿಟ್ಟು ಬೇರೆ ಕೆಲಸವಲ್ಲ. ಬಟ್ಟೆ ಮಾಡಿ ಅಡಿಗೆ ಒಡಿಗೆಕ್ಕೆ ಬಂದಿರುವಿಯಾ? ಕೀಚಕ ಹೇಳು, ನೀನು ಯಾವ ಕೆಲಸಕ್ಕಾಗಿ ನಮ್ಮ ಅಕ್ಕ ಹೇಳಲಿಗೆ ಬಂದಿರುವೆ? ಬಟ್ಟೆ ಒಗೆದು ಪಾತ್ರ ತಿಕ್ಕಿ ಅಡಿಗೆ ಮಾಡುವ ಕೆಲಸಕ್ಕೋಸ್ಕರ ಬಂದಿರಬೇಕು. ಯಾರ್ಯಾರ ಬಟ್ಟೆ ಒಗೆಯುವಿ? ಕೀಚಕ ಇಲ್ಲಿಯ ಸುಂದರಿ, ಮನೆಯೊಳಗಿರ್ತಕ್ಕಂಥ ಕೆಲಸಗಳನ್ನಷ್ಟೇ ಮಾಡುವೇನು. ಈರಾಟನ ಮನೆಯೊಳಗಿರುವವರೆಲ್ಲ ಕೆಲಸ ಮಾಡುವಿ ಎಂದು ಹೇಳಿದ್ವಿ ಅಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದವಳು ನನ್ನದೊಂದು ಕೆಲಸ ಮಾಡಿದರೆ ನಿನ್ನದೇನು ಗುಂಟು ಹೋಗುವುದು? ಈ ಕೆಲಸವನ್ನು ಮಾಡಲು ಬಂದವಳು ನಾನಲ್ಲವೆಂದು ಎಷ್ಟು ಸಾರಿ ಹೇಳಬೇಕು. ಮತ್ತಿನ್ನೇನು ಹೇಳಬೇಕು? ಹೇಳು ಸುಂದರಿ. ಮತ್ತೊಮ್ಮೆ ವಿನಯದಿಂದ ಹೇಳುವೆನು. ನನ್ನ ಗೋಷ್ಠಿಗೆ ಬಂದರೆ ಬಲ್ಲಿದರಾದ ನನ್ನ ಪತಿಗಳ ಕೈಯಿಂದ ಒದೆ ತಿಂದು ಸಾಯುವೆ. ಸುಮ್ಮನೆ ನನ್ನ ಗೋಷ್ಠಿಯಲ್ಲಿ ಬಿಟ್ಟು ಮಧುವನ್ನು ಕೊಟ್ಟು ಕಳಿಸು. ಕೀಚಕಾಗ್ರನಿ ಧೀಮನಿ. ಎಲ್ಲಿಯ ನಾರಿ, ಎಲೆ ನಾರಿ, ಕೀಚಕ ಹೇಳುವೆನು ಕೇಳು ಇದು ಒಂದು ಸಾರಿ. ಚೆನ್ನಾಗಿ ಹೇಳು. ಅಧಮ ಕಂದರವರೋಳು ನಿನ್ನ ವ್ಯಾಮೋಹವನ್ನು ಮರಿ. ಈ ಕೀಚಕನೇ ನಿನಗೆ ಸರಿಯಾದ ವರನಂದರಿ. ಇಲಿಯ ಸುಂದರಿ, ಈ ರೀತಿ ಮಾತನಾಡುವುದು ನಿನ್ನ ಛಲವನ್ನು ಬಿಡು, ಎನ್ನೋಳಂತಃಕರಣವನ್ನಿಡು, ದಯಾನಂದ ರಸವನ್ನು ನನಗೆ ನೀಡು, ರತಿಕೇಳಿಗೆ ಒಡಂಬಡು ನಾರಿ, ಆಗದಿರು ನೀನು ಗಾಬರಿ. ಕೀಚಕ ಇಲೇ ನಾರಿ, ಎಷ್ಟು ಸಾರಿ ಹೇಳಬೇಕು ನನ್ನನ್ನು ಕಾಡಬೇಡವೆಂದು? ನಿನಗೆ ಎಷ್ಟು ಸಾರಿ ಹೇಳಬೇಕು ನನ್ನನ್ನು ಕೂಡು ಎಂದು? ಸಾಧ್ಯವಿಲ್ಲವೆಂದು ಹೇಳಿದನಲ್ಲ. ಅದೇಕೆ ಸಾಧ್ಯವಿಲ್ಲ? ಚೆನ್ನಾಗಿ ಹೇಳು. ಪರಸತಿಯದ ರೂಪವ ಕಂಡ
ಕೀಚಕಾಗ್ರನೇ. ಅಲ್ಲಿ ಕೊಡ ಕೈ ಕುಪ್ಪಲದಡ್ಡಿ ಹನುಮಂತಪ್ಪ ಅಣ್ಣ 1000 ರೂಪಾಯಿ ಕೇಸನ್ ಪಾತ್ರ, 500 ರೂಪಾಯಿ ನಮ್ಮ ಅಕ್ಕಗ ಕುಪ್ಪಲದಡ್ಡಿ ಹನುಮಂತಪ್ಪ, ಕುಪ್ಪಲದಡ್ಡಿ ಹನುಮಂತಪ್ಪ ನಮ್ಮ ಮಾಸ್ಟ್ರಿಗೆ 500. ಕುಪ್ಪಗಲ್ ಹನುಮಂತಪ್ಪ ಇವರಿಗೆ ಸಹಿತ ಶ್ರೀ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸುತ್ತೇವೆ, ಆರೈಸುತ್ತೇವೆ. ಕಾಣಿಕೆ ಕೊಟ್ಟ ಈ ಕಲಾವಿದರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರೂಪಕ್ಕೆ ಮರಳಾಗಿ ಅನೇಕ ಮತಾಂಧರೆಲ್ಲರೂ ಕಣ್ಣು ಮುಚ್ಚಿ ಮಣ್ಣು ಸೇರಿ ಹೋಗಿರುವರು. ಏನಂದು ಹೇಳಿದ ಸುಂದರಿ? ಪರಸತ್ಯರಿಗೆ ಮೋಹಪಟ್ಟ ಕಾಮಾಂಧರು ಹಾ, ಕಣ್ಣು ಮುಚ್ಚಿ ಮಣ್ಣು ಸೇರಿ ಹೋಗಿರುವರು. ಯಾರ್ಯಾರವರು? ಯಾರ್ಯಾರು? ಪರಸತ್ಯರನ್ನು ಕೆಣಕಿದವರು. ಚರಿತ್ರೆ ನಿನಗೆ ಗೊತ್ತಿದೆಯಾ? ಚರಿತ್ರೆ ಹೇಳುವುದಿಲ್ಲ. ಮತ್ತೆ ಚರಿತ್ರೆ ಗೊತ್ತಿಲ್ಲ ಹೆಂಗೆ ಹೇಳುವಿ? ಚರಿತ್ರೆ ಗೊತ್ತಿದೆ, ನಿನಗೆಲ್ಲ ಹೇಳಬೇಕೆನ್ನೋ ಅವಶ್ಯಕತೆ ನನಗಿಲ್ಲ. ಅವರಂತೆ ನೀನು ಕೆತ್ತಿ ಹಾಳಾಗಿ ಹೋಗಬೇಡ. ಬಲ್ಲಿದರಾದ ನನ್ನ ಪತಿಗಳ ಕೈಯಿಂದ ಒದೆ ತಿಂದು ಸಾಯಬೇಡ ಕೀಚಕಾಗ್ರನೇ ಧೀಮಣೆ. ಎಲೆ ನಾರಿ, ಪರಸತಿಯನ್ನು ಬಯಸಿದ ಮೇಧಾವಿಗಳೆಲ್ಲ ಮಣ್ಣು ಪಾಲಾಗಿ ಹೋದರಂದು ಹೇಳಿದೆಯಲ್ಲ. ಪರಸತಿಯರನ್ನು ಬಿಟ್ಟವರು ಉಳಿದಿರುವರ? ಅವರ್ಯಾರು? ಪರಸತಿಯರನ್ನು ಸಹೋದರಿ ಮಾತೆ ಎಂದು ಯಾರು ಭಾವಿಸುವರು ಅವರ ಜೀವನ ಸುಖವಾಗುವುದು. ಇದುವರೆಗೆ ನಿನ್ನ ಯಾರ್ಯಾರೋ ಬಯಸಿರುವರು? ಯಾರು ಬಯಸಿದ್ರು ಯಾರ ಕೈಯಿಂದ ನನ್ನ- ಮತ್ತೆ ಇದರ ಅನುಭವ ನಿನಗೇಗಾಯಿತು? ಇದರ ಅನುಭವ ನಿನಗೇಗಾಯಿತು? ನಾನು ನೋಡುತ್ತಿರುವ ಪ್ರಪಂಚದ ಆಟವನ್ನು ಚೆನ್ನಾಗಿ ಶಾಸ್ತ್ರ ಪುರಾಣವೆಲ್ಲ ತಿಳಿದುಕೊಂಡ್ರೇವೇನು. ಇಲ್ಲಿ ಸುಂದರಿ, ಕೀಚಕ, ನೀನಂತ ಪತಿರತೆಯ? ನನ್ನ ಪತ್ರತದ ಪ್ರಭಾವ ನಿನಗೇನು ಗೊತ್ತು? ಎಲೆ ನಾರಿ, ಮಾತು ಮಾತಿಗೆ ಪತಿವ್ರತ ಪತಿವ್ರತ ಎಂದು ಹೇಳುವಿಯಲ್ಲ. ಪತಿವ್ರತ ಎಂದರೆ ಏನು ನಿನಗೆ ಗೊತ್ತಾ? ಎಲ್ಲೋ ಬಂಡ, ಹೇಳು. ಎಲ್ಲೋ ಮೂರ್ಖ. ಅದು ಇರಲಿ, ನಾನು ಕೇಳಿದ ಮಾತುಗೆ ಉತ್ತರ ಕೊಡು. ಪತಿವ್ರತೆ ಎಂದರೆ ಪ್ರಭಾವವುಳ್ಳವರು, ಅವಳನ್ನು ಮುಟ್ಟಿದರೆ ಸುಟ್ಟು ಹೋಗುವರು. ನಿನ್ನನ್ನು ಮುಟ್ಟಿದರೆ ಸುಟ್ಟು ಹೋಗುವರ? ಹಾಗಾದರೆ ಮುಟ್ಟಲ? ಸುಡುವಯ್ಯ? ಎಲೆ ವಯ್ಯಾರಿ, ನನ್ನನ್ನು ಒಯ್ಯಾರು ಎಂದರೆ ನಿನ್ನನ್ನು ತಯಾರ ಮಾಡಿಬಿಡುವೆನು. ಯಾರು ತಯಾರ ಮಾಡುವರು ಸುಂದರಿ? ನನ್ನ ಶಕ್ತಿ ಎಷ್ಟು? ಶತಸಿಂಹ ಶಕ್ತಿ. ನೀನು ಒಂದು ಸಿಂಹದ ಶಕ್ತಿ ಎಷ್ಟು ಗೊತ್ತಾ? ಆಹಾ, 10 ಎತ್ತಿನ ಬಲ ಒಂದು ಸಿಂಹದ ಶಕ್ತಿ. ಹೌದೇ? 100 ಸಿಂಹದ ಶಕ್ತಿ ಎಷ್ಟಿರಬಹುದು? ಮತ್ತಿಂಥ ಕೀಚಕನ ಮುಂದೆ ನಿನ್ನ ಶಕ್ತಿ, ನಿನ್ನ ಗಂಡರ ಶಕ್ತಿ ತಡೆಯಬಲ್ಲದ? ಕೀಚಕ, ಎಲೆ ನಾರಿ, ಪರಸ್ತ್ರೀಯನ್ನು ಬಯಸಿದವರು ಯಾರು ಉದ್ಧಾರವಾಗಿಲ್ಲ ಎಂದು ಹೇಳಿದನಲ್ಲ. ಪರಸ್ತ್ರೀಯರನ್ನು ಬಯಸಿದವರು ಲೋಕದಲ್ಲಿ ಪೂಜ್ಯರಾಗಿರುವರು. ಕೀಚಕ, ಎಲೆ ನಾರಿ, ಸಿಂಹ ಶಕ್ತಿ ಉಳ್ಳವನೆಂದು ಹೇಳಿದ. ಬೆಳಗಿನ ಜಾವದಲ್ಲಿ ಮೋಸದಿಂದ ಕೋಳಿಯಾಗಿ ಕೂಗಿ ಗುರುಪತ್ನಿಯನ್ನು ಮೋಹಿಸಿದ ದೇವೇಂದ್ರನು ದೇವಲೋಕದ ಒಡೆಯಾಗೆಂದು ಕರೆದರು. ಎಲೆ ನಾರಿ, ಕೀಚಕ, ಅದಕ್ಕಾಗಿ ಪರಸತಿಯರನ್ನು ಬಿಟ್ಟವರೆಲ್ಲ ಪಾಪಾತ್ಮ ಎಂದು ಕರೆದವರು. ನಿನಗೆ ಇವೆಲ್ಲ ವಿಚಾರ ಗೊತ್ತಿಲ್ಲ. ನಿನಗೆ ಬೇಕಾಗಿರುವುದು ಒಂದು ಮದುವೆ, ಅದು ನಾನು ಕೊಡುವೆ. ನನ್ನ ಏಕಾಂತ ಮಂದಿರಕ್ಕೆ ಬಾ. ಎಲ್ಲೋ ಮೂರ್ಖ. ಎಲೆ ಎಣ್ಣೆ ಗಜನಿಂದ ಅಣ್ಣೆ ತಾವರಿಯ ಕಣ್ಣೆ ಬಾಬಾ ಎನ್ನ ಒಳಗೆ ಎನ್ನ ಅಚ್ಚುಮೆಚ್ಚಿನ ಪ್ರಿಯ ಸುಂದರಿಯಾಗಿ ಸುಖವಾಗಿ ಎನ್ನ ಏಕಾಂತ ಮಂದಿರದಲ್ಲಿ ಇರಬಾ ಎಂದು ಕರೆಯುವೆ. ನಿನ್ನ ಮೌನವನ್ನು ಬಿಡು, ಪ್ರೀತಿಯಿಂದ ಎನ್ನೊಡನೆ ಒಂದು ಮಾತನಾಡು. ಪ್ರಣಯ ಗೀತೆಯನ್ನಾಡಿ ಮೃದು ಪಲ್ಲಂಗದಲ್ಲಿ ಎನ್ನಂ ಕೂಡಿ ಸುಖಪಡಿ. ನಿನಗೆ ನಾನೇ ಪತಿ, ನನಗೆ ನೀನೇ ಸತಿ. ಎನ್ನ ಮನವೊಪ್ಪಿ ಒಂಟಿಯಾಗಿ ಕೈಗೆ ಸಿಕ್ಕ ಹೆಣ್ಣನ್ನು ನಂದಸ್ತಿಕೆ ಮಾಡದೆ ಎಂದಿಗೆ ಬಿಡಲಾರ ಕೀಚಕನೆಂಬ 3 ಲೋಕದ ಅಧಿಪತಿ. ಎನ್ನಂ ಕೂಡಿ ನೋಡು ಜಾಗೃತಿ. ಎಲ್ಲೋ ಕೀಚಕ, ಎಲೆ ನಾರಿ, ಎಲ್ಲೋ ಮೂರ್ಖ, ಎಲೆ ಮೂರ್ಖಳೆ, ಎಷ್ಟು ಸಾರಿ ಹೇಳಬೇಕು ಬಲ್ಲಿದರಾದ ನನ್ನ ಪತಿಗಳ ಕೈಯಿಂದ ತಿಂದು ಸಾಯಬೇಡವೆಂದು. ನಿನಗೆಷ್ಟು ಸಾಲ ಹೇಳಬೇಕು ಸುಂದರಿ? ಕೀಚಕ, ಎಲೆ ನಾರಿ, ಎನ್ನ ಪಟ್ಟಗಳು ಎಂತವರು ಗೊತ್ತೇ? ಅವರೆಂತವರು ಹೇಳು ಸುಂದರಿ? ಕೇಳು, ಕೇಳು. ಚೆನ್ನಾಗಿ ಹೇಳು. ಎನ್ನ ಪತಿಗಳು
ಚೆನ್ನಾಗಿ ಹೇಳು. ಎಲೆ ಸಳೇಂದ್ರಿ, ಅಯ್ಯೋ ದೇವರ ಗತಿಯಿಂದ ಹೊಟ್ಟೆ ಕೂಳಿಗೋಸ್ಕರ ನಿಮ್ಮ ಮಕ್ಕಳ ಮನೆಯಲ್ಲಿ ಆಸೆ ಕೆಲಸ ಮಾಡ್ತಿರುವ ನನ್ನನ್ನು ಪಡಿಸುತ್ತಿರುವೆ ಕೀಚಕ. ಎಲೆ ನಾರಿ, ನನ್ನ ಪತಿಗಳು ಎಂತವರು ಗೊತ್ತೇ? ಎಂತವರ ಸುಂದರಿ? ನನ್ನ ಪತಿಗಳು ಸಿಂಹ ರಾಜರಿದ್ದ ಹಾಗೆ, ನೀನೊಂದು ಸಣ್ಣ ಸಿಂಗಳಿದ್ದ ಹಾಗೆ. ನನ್ನ ಪತಿಗಳ ಹತ್ರ ನಿನ್ನ ಆಟ ಸಾಗಲಾರದ ಭ್ರಷ್ಟ, ಥು, ಪರಮ ಪಾಪಿಷ್ಟ. ಎಲೆ ನಾರಿ, ನಿನ್ನ ಪತಿಗಳು ಸಿಂಹರು. ನಾನು ಸಿಂಗಳಿಕನೇ. ಖಂಡಿತವಾಗಿ ಇಲ್ಲೇ ಸುಂದರಿ, ಒಂದು ಹೆಣ್ಣಿನ ಮುಂದೆ ನಿಂತು ತೋರಿಸುವಲ್ಲ ನಿನ್ನ ಪೌರುಷವನ್ನು. ನಿನ್ನ ಪತಿಗಳು ಸಿಂಹರಾಗಿದ್ದರೆ ನಿನ್ನನ್ನು ಹಿಂದೆ ಕರೆದುಕೊಂಡು ಹೋಗುತ್ತಿದ್ದರು. ಇಲ್ಲೇ ನಾರಿ, ಎಲ್ಲೋ ಮೂರ್ಖ. ಗಂಡರಿದ್ದು ಹೆಂಡತಿಯನ್ನು ಪರರ ಸೇವೆಯಲ್ಲಿ ಬಿಟ್ಟವರು ಅವರೆಂತ ಗಂಡರು, ಅವರನ್ನು ಬಿಟ್ಟು ಒಂಟಿಯಾಗಿರುವ ನೀನೆಂಥ ಹೆಂಡತಿಯು. ಎಲ್ಲೋ ಭಂಡ ಇಲ್ಲೇ ನಾರಿ, ಎಲ್ಲೋ ದುರ್ಮಾರ್ಗ. ನಿನಗೆ ಸ್ವಲ್ಪ ನಾಚಿಕೆ ಇಲ್ಲ. ಅವರನ್ನು ಮಾತಿಗೆ ನೆನೆಸುವಿಯಲ್ಲ, ಅಂತ ಗಂಡರು ಭೂಮಿ ಮೇಲಿದ್ದು ಪ್ರಯೋಜನವಿಲ್ಲ. ಇಲ್ಲೇ ಸುಂದರಿ, ಎಲ್ಲೋ ಭಂಡ. ನನ್ನಂತ ದಿಟ್ಟ ಪುರುಷನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರೆ ನಿನ್ನ ಹೊಟ್ಟೆಯಲ್ಲಿ ಜಗಜಟ್ಟಿಯಾದ ಮಗನ ಹುಟ್ಟಿ ವಂಶೋದ್ಧಾರ ಮಾಡುವನು. ಅನುಮಾನವನ್ನು ಬಿಡು, ಮನದೋಳು ಭಯವನ್ನು ದೂರ ಮಾಡು. ನಾನು ಹೇಳಿದ ಮಾತಿಗೆ ಒಡಂಬಡು. ಎನ್ನಲ್ಲಿ ಅದರಾಮೃತದ ಮಧುವನ್ನು ಪಡಿ. ಇಷ್ಟಾದರೂ ನಿನ್ನ ನೀತಿಯನ್ನು ಬಿಡಲಿದ್ದರೆ ನಿನ್ನನ್ನು ನಾನೇ ತಟ್ಟನೆ ಎತ್ತಿಕೊಂಡು ಹೋಗುವನ ನಾರಿ. ಸುಮ್ಮನೆ ಮಾಡುವ ವಿಚಾರವನ್ನು ಅಜ್ಞಾನದ ದಾರಿ. ಎಲ್ಲೋ ದುರ್ಮಾರ್ಗ. ಇಲ್ಲೇ ನಾರಿ, ನಿನಗೆ ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ. ನನಗೆ ಯಾಕೆ ನಾಚಿಕೆ ಇಲ್ಲ? ನಾನು ಎಷ್ಟು ವಿಧವಾಗಿ ಹೇಳಿದ್ರು ಆಡಿದ ಮಾತನ್ನೇ ಆಡುತ್ತಿರುವೆ. ನಾನೇನು ಆಡಿದೆ? ಎಲ್ಲೋ ಮೂರ್ಖ. ನಿನ್ನಂತ ಸುಂದರ ಸ್ತ್ರೀಗಳನ್ನು ಬಾಯೆಂದು ಕರೆಯುವುದು ತಪ್ಪ? ಅಂದರೆ ಕರೆದಾಕ್ಷಣ ಬಂದು ಬಿಡುತ್ತಾನಂತ ತಿಳಿದುಕೊಂಡ್ರಿವೆ. ಮತ್ಯಾವಾಗ ಬರುವಿ? ಎಲ್ಲೋ ಮೂರ್ಖ. ಇಲ್ಲೇ ಸುಂದರಿ, ಹೆಣ್ಣು ಹೊನ್ನು ಮಣ್ಣು ದೊರೆಯಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವಿರಬೇಕು. ಯಾವ ಜನ್ಮದ ಪುಣ್ಯ? ಪೂರ್ವ ಜನ್ಮದ ಪುಣ್ಯವಿರಬೇಕು. ನೀನು ಯಾವ ಜನ್ಮದ ಪುಣ್ಯ ಪಡೆದುಕೊಂಡು ಇಲ್ಲಿಗೆ ಬಂದಿರುವೆ? ಪುಣ್ಯ ಪಡೆದುಕೊಂಡೇ ನನ್ನ ಪತಿಗಳ ಹತ್ರ ಇರುವೆನು. ಹೇಳಿದ ಮಾತನ್ನು ಚೆನ್ನಾಗಿ ಲಾಲಿಸಿ ಕೇಳು. ಅದೇನು ಚೆನ್ನಾಗಿ ಹೇಳು. ಪುತ್ರತೆಯಾದ ಸೀತಾಮಾತೆಯನ್ನು ದುರ್ಮಾರ್ಗನಾದ ದಶಕಂಠನು ಶ್ರೀರಾಮಚಂದ್ರನಿಲ್ಲದಿರುವ ಸಮಯದಲ್ಲಿ ಬಂದು ಮೋಸದಿಂದ ಕದ್ದೊಯ್ದಕ್ಕೆ ಅವನ ಕಥೆ ಏನಾಯ್ತು? ಏನಾಯಿತು ಸುಂದರಿ? ಗೊತ್ತಾಯ್ತವೆ ನಿನಗೆ? ಕೇಳ ಸುಂದರಿ. ಎಲ್ಲ ಪುರಾಣವನ್ನು ಹೇಳುತ್ತಿರುವೆ. ದಶಕಂಠನ ಏನಾದ ನಮ್ಮದು ಗೊತ್ತಿಲ್ಲವೇ? ದಶಕಂಠನ ಏನಾದ?
ಮೃತನಾಗಿ ಕಾಮದಿಂದ ಮತ್ತಿಗೆಟ್ಟು ದಹನವಾಗಿ ಹೋದನು. ಸೀತೆಯನ್ನು ಕೂಡಿದನ. ಶ್ರೀರಾಮಚಂದ್ರನಿಂದ ಅವನ ವಂಶವೇ ನಾಶವಾಗಿ ಹೋಯಿತು. ಅದು ಆಗಿರಲು ರಾಮನು ಬಿಟ್ಟು ಹೋಗಿದ್ದನಲ್ಲ, ಆವಾಗ ರಾವಣನೇನಾದರೂ ಸೀತೆಯನ್ನು ಕೂಡಿದನ? ಎಲ್ಲೋ ಮೂರ್ಖ, ಎಲೆ ಮೂರ್ಖಳೆ, ಸೀತೆಯನ್ನು ಮೋಸದಿಂದ ಒತ್ತೊಯ್ದನು. ಸೀತೆಯನ್ನು ಮುಟ್ಟುವ ಯೋಗ್ಯತೆ ಅವನಿಗಿರಲಿಲ್ಲ. ಸೀತೆಯನ್ನು ಮೋಸದಿಂದ ಎತ್ತಿ ಒಯ್ದನ. ಸೀತೆಗೆ ಕಣ್ಣು ಇದ್ದಿಲ್ಲ. ಎಲ್ಲೋ ದುರ್ಮಾರ್ಗ, ಸೀತೆಯಂತ ಮಹಾಪತಿವತರಾಗಿದ್ದರೆ ಅವನು ಮುಟ್ಟಿದ ಕ್ಷಣ ತಟ್ಟನೆ ಸುಟ್ಟು ಹೋಗಬೇಕಾಗಿತ್ತಲ್ಲ. ಕೀಚಕ, ಇಲ್ಲೇ ನಾರಿ ಹೇಳುವ ಮಾತನ್ನು ಸಮಾಧಾನದಿಂದ ಕೇಳು. ಸೀತಾ ಮಾತನ್ನು ಮುಟ್ಟುವ ಯೋಗ್ಯತೆ ಅವನಿಗಿಲ್ಲ. ಮೋಸದಿಂದ ಬ್ರಾಹ್ಮಣನ ವೇಷವನ್ನು ತೊಟ್ಟುಕೊಂಡು ಬಂದು ನೆಲದಿಂದಲೇ ಹೊತ್ತುಕೊಂಡು ಹೋದನು. ಅದು ನಿನಗೆ ಎಲೆಯ ಸುಂದರಿ, ಕೀಚಕ, ರಾಮಾಯಣ ಭಾರತ ಇದೆಲ್ಲ ಚರಿತ್ರೆ ಶಾಸ್ತ್ರವನ್ನು ನೀನು ಹೇಳಿದರೆ ನಾನೇನು ಕೇಳಲಾರದ ಅಜ್ಞಾನಿಯಲ್ಲ. ನೀನು ಎಲೆಯ ಸುಂದರಿ, ಎಲ್ಲೋ ಪಂಡ, ಭೂಮಿ